ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ನಾಲ್ಕನಾಡು ಗ್ರಾಮದಲ್ಲಿರೋ ಗುಡ್ಡೆಮನೆ ಎಸ್ಟೇಟ್. ಗುಪ್ತ ನಿಧಿ ಬಗ್ಗೆ ನಿಗೂಢ ರಹಸ್ಯವನ್ನು ಇಟ್ಟುಕೊಂಡು ದಿನಾ ಸುದ್ದಿಯಲ್ಲಿರುವ ರಹಸ್ಯ ಸ್ಥಳ. 1792ರಲ್ಲಿ ವೀರರಾಜೇಂದ್ರನೊಬ್ಬ ರಾಜನು ಆ ಸ್ಥಳವನ್ನು ಆಕ್ರಮಣ ಮಾಡಿಕೊಂಡು ದರ್ಬಾರನ್ನು ನಡೆಸ್ತಾನೆ. ಅಂದು ಆತನ ವಂಶೋದ್ಧಾರದಿಂದ ಬಂದಂಥ ಕುಡಿಯೇ 1937ರಲ್ಲಿ ಭೀಮೇಂದ್ರ ಪುಣ್ಣಪ್ಪ ಆ ಸ್ಥಳಕ್ಕೆ ಗುಡ್ಡೆಮನೆಯನ್ನು ನಾಮಫಲಕವನ್ನು ಇಡುತ್ತಾನೆ. ಅಂತಹ ರಹಸ್ಯ ಸ್ಥಳಕ್ಕೆ 2014 ಜೂನ್ 4ರಂದು ನಮ್ಮ ಸಂಸ್ಥೆಯಿಂದ ಬಿಂದು ಅನ್ನೋ ಸಂಶೋಧಕಿ ಗುಪ್ತ ನಿಧಿಯ ಬಗ್ಗೆ ಸಂಶೋಧನೆಗೆಂದು ಹೋದಂಥ ಸಂದರ್ಭದಲ್ಲಿ சார் நீங்களே காண வேண்டி ஒரு ஆள் பொறுத்தில் வீட்டில் உண்டு. ಸೆಂಡರ್ May I come in, sir? ಎಸ್. Bindu from Karnataka, Indian Council of Historical Research. It's my ID. ನೈಸ್, ಗ್ಲಾಡ್ ಟು ಮೀಟ್ ಯು. ಟೇಕ್ ಯು ಸೀಟ್. Thank you, sir. ಸುಕುಮಾನು ಪಕ್ಷಣ ಕಾಯಿಚು. ಆ್ಯಕ್ಚುಲಿ ಹೇಳಬೇಕಂದ್ರೆ ಐ ಆಮ್ ಆಲ್ಸೋ ಫ್ರಮ್ ಕರ್ನಾಟಕ, ಬಟ್ ಲಾಂಗ್ ಇಯರ್ಸಿಂದ ನಾವು ಇಲ್ಲೇ ಬಂದು ಸೆಟ್ಲ್ ಆಗಿದ್ದೀವಿ. ಇಂಟ್ರೆಸ್ಟಿಂಗ್. ಸರ್, ನಿಮ್ಮ ತಾತ ಭೀಮೇಂದ್ರ ಪೊನ್ನಪ್ಪನವರು ವಾಸವಿದ್ದಂತಹ ಗುಡ್ಡೆ ಮನೆ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು. ಯಾಕಂದರೆ ನಮ್ಮ ಸರ್ವೆ ಪ್ರಕಾರ ವಿ ಗಾಟ್ ಸಮ್ ಕ್ಲೂ ಅಬೌಟ್ ದಟ್ ಹೌಸ್ ಆ್ಯಂಡ್ ನಿಯರ್ ಬೈ ಪ್ಲೇಸಸ್. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ದಟ್ ಹೌಸ್. ನಂಗೆ ಚಿಕ್ಕ ವಯಸ್ಸಿರುವಾಗಲೇ ಆ ಊರು ಬಿಟ್ಟು ಈ ಊರಿಗೆ ಬಂದಿದ್ದು. ಆಮೇಲೆ ಈ ವರ್ಕ್ ಪ್ರೆಷರಿಂದ ಆ ಕಡೆ ಹೋಗೋದಕ್ಕೂ ಆಗಿಲ್ಲ. ಸೊ ದಟ್ಸ್ ಇಟ್. ಇಟ್ಸ್ ಓಕೆ ಸರ್, ನೈಸ್ ಟು ಮೀಟ್ ಯು. ಐಲ್ ಮೇಕ್ ಅ ಮೂವ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸಿ ಯು. ಜೂನ್ 20ಕ್ಕೆ ಬಿಂದು ಮೆಡಿಕಲ್ ರಿಪೋರ್ಟ್ ಸಿಗುತ್ತೆ. ಅದರ ಪ್ರಕಾರ ಇಟ್ಸ್ ಎ ನಾರ್ಮಲ್ ಡೆತ್ ಅಂತ ಪ್ರೂವ್ ಆಗಿ ಕೇಸ್ ಕ್ಲೋಸ್ ಆಗುತ್ತೆ. ಅದಾದಮೇಲೆ 2015 ನವೆಂಬರ್ 12ರಂದು ಮತ್ತೆ ನಮ್ಮ ಸಂಶೋಧನಾ ಕೇಂದ್ರದಿಂದ ಪ್ರವೀಣ್ ಅನ್ನೋರು ಟ್ರೆಜರ್ ಹಂಟ್ ಮಾಡೋಕ್ಕೆ ಗುಡ್ಡೆ ಮನೆಗೆ ಹೋದಾಗ ಪ್ರವೀಣ್ ಮೆಡಿಕಲ್ ರಿಪೋರ್ಟ್ನಲ್ಲೂ ಕೂಡ ಹೃದಯಾಘಾತದಿಂದ ಸತ್ತೋದನ್ನೊಂದು ಗೊತ್ತಾಗುತ್ತೆ. ಬಿಕಾಸ್ ಬಿಫೋರ್ ದಿಸ್ 2 times ಹಿ ಹ್ಯಾಡ್ ಎ ಹಾರ್ಟ್ ಅಟ್ಯಾಕ್. ಸೊ ಈ ಕೇಸ್ ಕೂಡ ಅಲ್ಲಿ ಕ್ಲೋಸ್ ಆಗುತ್ತೆ. ಬಟ್ ಆತನ ರಿಪೋರ್ಟ್ನಲ್ಲಿ ಒಂದು ಸ್ಮಾಲ್ ಕ್ಲೂ ಸಿಕ್ಕಿರುತ್ತೆ. ದಟ್ ಈಸ್ ದಿ ಸಿಂಬಾಲಿಕ್ ಕೋಡ್. ಸೊ ನಿನ್ ಪ್ರಕಾರ ಆ ಕ್ಲೂನ ರಿವೀಲ್ ಮಾಡಿದ್ರೆ ಪರ್ಫೆಕ್ಟ್ಲಿ ಏನ್ ನಡೆದಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಆಫ್ ಕೋರ್ಸ್. ಹೌ ಇಸ್ ಇಟ್ ಪಾಸಿಬಲ್? ರೂಲ್ ಅಂದ್ರೆ ನಮಗೆ ನಾವೇ ನಿಯಮಗಳನ್ನ ಹಾಕ್ಕೊಂಡು ಆ ಗುಡ್ಡೆ ಮನೆಗೆ ಎಂಟ್ರಿ ಕೊಡಬೇಕು. ಯಾಕಂದರೆ 2017 ಜನವರಿ 16ರಿಂದ ಗೌರ್ಮೆಂಟ್ ಆ ಮನೆಯನ್ನು ಟೆಂಪ್ರರಿಯಾಗಿ ಅಂಡರ್ಟೇಕ್ ಮಾಡುತ್ತೆ. ಸ್ಪೆಷಲಿ ಸಂಶೋಧಕರಿಗೂ ಮೀಡಿಯಾದವರಿಗೆ ಆ ಮನೆಗೆ ಹೋಗದಂತೆ ತಾಕೀತು ಮಾಡುತ್ತೆ. ಆದರೆ ನಾವು ಅಲ್ಲಿಗೆ ಹೋದ್ರೇ ಆ 2 ಕೇಸು ಓಪನ್ ಆಗೋದು. ಹಾಗೆ 11 ಜಾಗಕ್ಕೆ ಟ್ರೆಜರ್ ಇರೋ ಆ ಊರಿನ ಹೆಸರು ಫಿಕ್ಸ್ ಆಗೋದು. ನಿನ್ ಪ್ರಕಾರ ಅವೆರಡು ಮರ್ಡರ್? ಮೇ ಬಿ. ಬಟ್ ಅವ್ರ ಸಾವಿಗೂ ಅಲ್ಲಿರೋ ಟ್ರೆಜರ್ಗೂ ರಿಲೇಟೆಡ್ 100% ಇದ್ದೇ ಇದೆ. ಆದರೆ ದ ಥಿಂಗ್ ಈಸ್ ನಾವೀಗ ಅನ್ಅಫಿಷಿಯಲ್ ಆಗಿ ಆ ಊರಿಗೆ ವಿಸಿಟ್ ಕೊಡಬೇಕು. ಅಂದ್ರೆ ಅಂದರೆ
ಮದುವೆಯಾದ ಈ ನ್ಯೂ ಕಪ್ಪಲ್ ಆ ಮನೆಗೆ ಹನಿಮೂನ್ ಹೋಗ್ತಾ ಇದ್ದಾರೆ. ವಾವ್ ಸೂರಜ್, ಹೇಗಿದೆಯಾ ಸುರಾಜ್? ಚೆನ್ನಾಗಿದೆಯೇನಮ್ಮ? ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ಅಂಕಲ್. ನೋಡು, ನಿಮ್ಮ ತಂದೆ ನನ್ನ ಗೆಳೆಯ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಈ ಮನೇಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀನಿ. ಆದರೆ ಈ ಮನೇಲಿ ತುಂಬ ಹುಷಾರಾಗಿ ನಮಸ್ಕಾರ. ಅಂದಂಗೆ ಬೈರಾ, ಕೆಲವು ದಿನಗಳ ಮಟ್ಟಕ್ಕೆ ಇವ್ರು ಇಲ್ಲೇ ಇರ್ತಾರೆ, ಚೆನ್ನಾಗಿ ನೋಡ್ಕೊ. ಹಂಗನೇ ನಂಗಳು ಅರ್ಥ ಆಚಿ. ಇಡ್ಕ ಈ ಗುಟ್ಟಪ್ಪ ಕೊರಕಜ್ಜ. ಸುರಾಜ್, ಒಳಗೋಗು, ನಾನು ಇನ್ನು ನೋಡ್ತೀನಿ. ಏನಾದರೂ ಬೇಕಾದ್ರೆ ಹೇಳ್ ಕಳಿಸು. ಸರಿ ಅಕ್ಕ. ಅಂದಾಗೆ ತಾತ, ನಿಮಗೆ ಕನ್ನಡ ಬರಲ್ವಾ? ಎಂಟರ ನಾನು ಕರ್ನಾಟಕದಲ್ಲಿ ಹುಟ್ಟಿದವ. ನೀ ಕನ್ನಡದಲ್ಲಿ ಮಾತನಾಡಿಸಿದ್ರೆ ನಾನು ಕನ್ನಡದಲ್ಲೇ ಮಾತಾಡ್ತೇನೆ. ಹಾಂ, ಇನ್ನು ನಮ್ಮ ಭಾಷೆ ಕೊಡವರಲ್ಲಿ ಕೇಳಿದರೆ ಕೊಡವದಲ್ಲೇ ಉತ್ತರಿಸ್ತೇನೆ. ಇನ್ನು ತುಳುವಿನಲ್ಲಿ ಕೇಳಿದ್ಯೋ ತುಳುವಿನಲ್ಲೇ ಪಾಟಿರ್ಪೆ. ಹಾಂ, ಅಂದಾಗೆ ಈ ಊರಲ್ಲಿ ರಾತ್ರಿ ಹೊತ್ತು ಔಷಧಿ ತಗೊಳ್ದೆ ಯಾರು ಮಲಗೋದಿಲ್ವಂತೆ, ಹೌದಾ? ಹಾಂ, ಬಡ್ಡಿ ಮಕ್ಕಳು ರಾತ್ರಿ ಹೊತ್ತು ಔಷಧಿ ತಕ್ಕೊಳ್ದೆ ಹೋದ್ರೆ ಮಂಚನ ಮುರಿಯಕ್ಕಿಲ್ಲ ಅಂತಾರೆ. ಹೌದಾ? ತಾತ, ಹ್ಮ್. ಈ ಮಂಚಕ್ಕೂ ಔಷಧಿಗೂ ಏನ್ ಸಂಬಂಧ? ನನಗೆ ನಾಚಿಕೆ ಆಗುತ್ತೆ. ಪಕ್ಕದಲ್ಲಿ ನಿನ್ನ ಗಂಡ ಇದ್ದಾನೆ, ಅವನ್ನೇ ಕೇಳಿ ನೋಡು. ಹೇ, ಏನು ಹಾಗಂದ್ರೆ? ಮಂಚ ಮುರಿಯೋ ಮುಂಚೆ ಹೇಳ್ತೀನಿ. ಎಂಟರ ಏನಿಲ್ಲ ತಾತ. ಸಿಡಿಲು ಬಂದು ಬಡ ಹಾಗಾಯ್ತು. ನಾನು ನಿನ್ನ ವಯಸ್ಸು ದಾಟಿ ಬಂದವ, ನೀನು ನನಗೆ ಹೇಳುತ್ತೀಯಲ್ಲ. ಜಾಗ್ರತೆ, ಮನೆ ಬಾಗಿಲು ಚಿಕ್ಕದ್ದು. ಹಾಂ, ಮೆಲ್ಲ ಬನ್ನಿ, ಜಾಗ್ರತೆ, ಬಡ್ದಿತ್ತು. ಹಾಂ, ಮೆಲ್ಲ ಮೆಲ್ಲ. ಅಯ್ಯಪ್ಪ. ಹಾಂ, ಬನ್ನಿ. ಹಾಂ, ಇಲ್ಲಿ ನೋಡಿ. ಹಾಂ, ಇದೇನೋ ಮರಮನೆ. ಹಾಂ ಹಾಂ, ಇಲ್ಲಿ ನೋಡಿ. ಹಾಂ, ಅಲ್ಲಿ ನೋಡಿ. ಹಾಂ, ಇಲ್ಲೆಲ್ಲ ನೋಡಿ. ಹಾಂ ಹಾಂ. ಈ ಅರಮನೆ ಎಲ್ಲ ಖಾಲಿ ಖಾಲಿ. ಊಟೋಪಚಾರವನ್ನೆಲ್ಲ ನೀವೇ ನೋಡ್ಕೋಬೇಕು. ಹಾಂ ತಾತ, ಹಾಂ. ಈ ಮನೇಲಿ ಕೊನೆ ಸಾವಾಗಿರೋದು ಭೀಮೇಂದರ್ ಪೊನ್ನಪ್ಪ ಅವ್ರದ? ಹಾಂ, ಹೌದು. ಹಾಂ ಹಾಂ, ನಾನು ಅಲ್ಲಿರ್ತೇನೆ. ನಿಮ್ಗೆ ಏನಾದರೂ ಬೇಕಾದ್ರೆ ಹೇಳಿ, ಆಯಿತಾ? ಹಾಂ, ಬರ್ತೇನೆ. ಹಾಂ ಆಯ್ತು ತಾತ. ಹಾಂ, ಇಲ್ಲಿಯ ಗ್ರಹಚಾರ ಮಾರ. ಹಾಂ, ಯಪ್ಪ, ಎಂಥ ಸಾವು ಮಾರ, ಏನೇನು ಕೇಳ್ತಿದ್ದಾರೆ. ಶೇ, ಏಯ್, ಯಾರ್ ನೀನು? ಇಲ್ಲಿ ಯಾಕೆ ಬಂದಿದ್ಯಾ? ನನ್ ಕತೆ ಇರ್ಲಿ ಮೇಡಮ್. ಯಾರದು? ಬಾಯ್ ಫ್ರೆಂಡ್? ಏಯ್, ನನ್ ಗಂಡ ಅವರು. ಯಾರ್ ನೀನು? ಕೂಲ್ ಮೇಡಮ್, ಯಾಕೆ ಎಕ್ಸೈಟ್ ಆಗ್ತೀರಾ? ಎಕ್ಸೈಟ್ ಆದ್ರೆ ಬೇಬಿ ಶುರು ಆಗುತ್ತೆ. ಆಮೇಲೆ ಸಾಯೋ ತನಕ ಟ್ಯಾಬ್ಲೆಟ್ ತಿಂತಾನೆ ಇರ್ಬೇಕಾಗುತ್ತೆ. ಕೊನೆಗೊಂದಿನ ಗುಡಕ್ ಅನ್ಬೇಕಾಗುತ್ತೆ. ಇಷ್ಟೆಲ್ಲ ಸಿನ್ ಬೇಕಾ ನಿಮ್ಗೆ? ಇವಾಗ ಯಾರ್ ನೀನು ಅಂತ ಹೇಳಿಲ್ಲ ಅಂದ್ರೆ ವಿಶ್ವಯ. ಛೇ, ನಾನು ಭೈರವ ತಾತ ಅವರ ಮೊಮ್ಮಗಳು. ಬಾಯ್ ಆಂಟಿ, ಬಾಯ್ ಹ್ಯಾಂಡ್ಸಮ್. ಬಾಯ್.
ಕ್ಯಾನ್ ಐ ಗೆಟ್ ಕಾಫಿ ಆಂಟಿ? ಇಲ್ಲಿದ್ಯಾ ನೀನು? ಯಾಕೆ ತಾತ, ಯಾಕೆ ಹಿಂಗೆ ಕೂಗಾಡ್ತಿದ್ಯಾ? ಎಲ್ಲಿಗೆ ಹೋಗಿದ್ದೆ ಕೋಶೆ? ನಾನ್ ಮನೆ ಒಳಗಿದ್ದೆ. ಮನೆಗೆ ಬಂದಿರೋ ಗೆಸ್ಟ್ನ ಮಾತಾಡ್ಸಕ್ ಹೋಗಿದ್ದೆ. ಅವ್ರ ಹತ್ರ ನಿನ್ನ ಎಂತ ಮಾಟ? ಛೇ, ಹೋಗು. ಅಜ್ಜಿ ಮನೆಯಿಂದ ಫೋನ್ ಮಾಡಿದ್ರು, ಅಲ್ಲೆಲ್ಲ ನಿನ್ನ ಹುಡುಕ್ತಾ ಇದ್ದಾರಂತ. ಇವು ನೋಡಿದ್ರೆ ಅಲ್ಲಿ ಏನೇನೋ ಮಾಡ್ತಾಳೆ. ಸರಿ. ಹೋಗು, ಹೋಗಿ ಹೇಳು ನನಗೆ ಹೊರಗಡೆ ಕೆಲಸ ಇದೆ, ನಾನು ಆಮೇಲೆ ಬರ್ತೇನೆ, ನಿನ್ನ ಮನೆಗೆ ಹೋಗು. ಸರಿ. ಅರ್ಥ ಆಯ್ತಾ? ಹೋಗು ಹೋಗು ಹೋಗು. ಅಂಕಲ್, ಮೊಬೈಲ್ ನೋಡಿದ್ ಸಾಕು, ತಗೊಳ್ಳಿ ಕಾಫಿನ. ಥ್ಯಾಂಕ್ ಯು. ನಿನ್ಗೆ? ನನಗ್ ಬೇಡ ಬೇಡ, ನೀವ್ ಕುಡೀರಿ, ನೀವ್ ಚೆನ್ನಾಗಿರಿ. ಏನೇ ಇದು? ಕಾಫಿನ ಕಲ್ಗಚ್ಚ? ಸಕ್ಕರೆ ಹಾಕಿಲ್ಲ ಸೂರಜ್. ವೈ? ನಾನು ಶುಗರ್ ಪೇಷಂಟಾ? ಸಕ್ಕರೆ ಇದ್ರೆ ತಾನೇ ಹಾಕೋಕೆ. ಮತ್ತೆ ಹೇಳ್ಬೇಕು ತಾನೆ. ಓಹೋ, ಕೆಲವೊಬ್ಬೊಬ್ರು ಗಂಡಸರಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಈ ತರ ಮಾಡಿದ್ರೇನೆ ಅರ್ಥ ಆಗೋದು. ಇದ್ರ ಅರ್ಥ ನಾನೀಗ ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕನ್ನು. ಸರಿ, ಮತ್ತೆ ಬೇಗ ರೆಡಿ ಆಗು, ಹೋಗಿ ಬರೋಣ. ಏನ್ ಮಾಡೋದೀಗ? ಸೋನು,
ಯಾರ್ರೀ ನೀವು? ಇಲ್ಲೇನು ಮಾಡ್ತಿದ್ದೀರಾ? ಗಾಡಿ ಕೆಟ್ಟೋಗಿತ್ತು ಸರ್, ಮೆಕ್ಯಾನಿಕ್ ವೆಯ್ಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ಈ ಥರ ಆಗೋಯ್ತು. ಇಲ್ಲೆಲ್ಲ ತುಂಬ ಹೊತ್ತಿರಬಾರ್ದು. ಹೊರಡಿ ಇಲ್ಲಿಂದ. ಆಯಿತು ಸರ್. ಸೂರಜ್, ಒಂದ್ ನಿಮಿಷ ಗಾಡಿ ನಿಲ್ಸು. ಯಾಕೆ? ಸೋನು, ಯಾಕೆ? ಏನು ಯೋಚನೆ ಮಾಡ್ತಿದ್ಯಾ? ಸೂರಜ್, ನಾವಿವತ್ತು ಬೆಂಗಳೂರಿಗೆ ಹೋಗ್ಬಿಡೋಣ. ವಾಟ್? ಬೆಂಗಳೂರಾ? ಜೋಕ್ ಮಾಡ್ತಿದ್ಯಾ? ಹೌದು, ನಾನೇನು ಜೋಕರ್ ತರ ಕಾಣಿಸ್ತಿದ್ದೀನಲ್ವಾ? ನನ್ನ ಕರ್ಮ. ಸಿಲ್ಲಿ ಸಿಲ್ಲಿ ಆಗಿ ಆಡೋದ್ ಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡು. ಇವಾಗ ಅಂಥದ್ದೇನಾಯ್ತು? ಇನ್ನೇನ್ ಆಗ್ಬೇಕು? ಇವತ್ ಬೆಳಗ್ಗೆ ಆಗಿದ್ ಸಾಲ್ದ? ನೋಡು ಸೂರಜ್, ನಾವು ತುಂಬಾ ರಿಸ್ಕ್ ಇರೋ ಜಾಗಕ್ಕೆ ಬಂದಿದೀವಿ ಅನ್ನಿಸ್ತಾ ಇದೆ. ನಾವೇನ್ ಗುಡ್ಡೆ ಮನೇಲಿರೋದು ಸೇಫ್ ಅಲ್ಲ. ಸೊ ಜೀವನದಲ್ಲಿ ರಿಸ್ಕ್ ತಗೊಂಡ್ರೇನೆ ಅಚೀವ್ ಮಾಡೋಕೆ ಹಾಗೂ ನಾವು ಅನ್ಕೊಂಡು ಬಂದಿರೋ ಕೆಲಸದಲ್ಲಿ ಗುರಿ ಮುಟ್ಟೋಕೆ ಸಾಧ್ಯ. ನಮ್ಮ ಕೆಲಸದ ಹೊರತು ಬೇರೆ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ವಾಪಸ್ ಹೋಗೋ ಮಾತು ಇಲ್ಲ. ಇನ್ನು ನೀನು ಜಾಸ್ತಿ ಮಾತಾಡದೆ ಗಾಡಿ ಹತ್ತಿ ಬಂದರೆ ಸರ್ಪ್ರೈಸ್ ಆಗಿರೋ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಸರ್ಪ್ರೈಸ್ ಜಾಗ? ಎಲ್ಲಿ? ಆ ಗುಡ್ಡೆ ಮನೆಗ? ಬನ್ನಿ ಮೇಡಮ್, ಕರ್ಕೊಂಡು ಹೋಗ್ತೀನಿ. ಸೋನು, ಅಂದಂಗೆ ಇನ್ನೊಂದು ವಿಷಯ, ರಿಸರ್ಚ್ ಸಂಬಂಧಪಟ್ಟಂಗೆ ಗುಡ್ಡೆ ಮನೆಗಳು ಡಿಸ್ಕಷನ್ ಮಾಡೋದು ಬೇಡ. ಯಾಕೆ? ಏನ್ ಪ್ರಾಬ್ಲಮ್? ಹೋಗ್ತಾ ಹೇಳ್ತೀನಿ. ಕಾಕಿ, ಸೆಲ್ಲಲ್ಲಿರೋ ನನ್ನ ತಮ್ಮಂದಿರ್ನ ಸೈಲೆಂಟ್ ಆಗಿ ಕಳ್ಸ್ಕೊಟ್ರೆ ನಿನ್ ಕಾಕಿ ನಿನ್ ಮೈ ಮೇಲೆ ಇರುತ್ತೆ. ಇಲ್ಲಾಂದ್ರೆ ತೊಡೆ ತಟ್ ನಿಂತ ಅಂದ್ರೆ ನಿನ್ ಕತೆ ಅಷ್ಟೇ. ತೊಡೆ ತಟ್ಟದಲ್ಲ ಗಂಡಸ್ತನ. ನಾನ್ ತೊಡೆ ತಟ್ಟು ನಿಂತ್ರೆ ಎದುರುಗಡೆ ಇರೋನ್ ಎದೆ ನಡಗ್ಬೇಕು. ಏಯ್, ನನ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಅಂಡರ್ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲದೆ ಕೈಯಲ್ಲಿ ಸ್ಕಾಚು ಸ್ಕೆಚ್ ಪೇಪರ್ ಹಿಡ್ಕೊಂಡು ಹುಡುಕಕ್ಕೆ ನಾನೇನ್ ಗೂಗಲ್ ಲಿಮಿಟ್ ಅಲ್ಲಿ ಸಿಗೋನು ಅನ್ಕೊಂಡಿದ್ಯಾ? ನೆನೆಸ್ಕೊಂಡ್ರೆ ಸಾಕು, ಎದುರುಗಡೆ ಬಂದು ಎದೆ ಸೀಳ್ತೀನಿ. ಮುಚ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನಿನ್ ಗುಂಡಿಗೆ ಸೀಳ್ತೀನಿ. ಏಯ್, ಎತ್ತಗಡೆ ಮಗಂದ ಒಂದ್ ಪ್ಲೇಟ್ ಪಾನಿಪುರಿ ಕೊಡಿ. ಸಾಕ್, ನೋಡಿದ್ದು ಸೋರ್ತಾ ಇದೆ. ಈ ಸೋರೋದ್ರಲ್ಲಿರೋ ಸುಖ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಕಣೆ. ನಾನ್ ಹೇಳಿದ್ದು ಪೂರಿಯಿಂದ ನೀರ್ ಕೆಳಗ್ ಬೀಳ್ತಿದೆ ಅಂತ. ಈ ಏನೇ ಹೇಳು ಸೋನು, ಗಂಡ್ ಜಾತಿಗೆ ಹೆಣ್ ಜಾತಿನ ಫಿಕ್ಸ್ ಮಾಡಿರೋ ಬಡ್ಡಿ ಮಗನಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಈ ಹೆಣ್ ಜಾತಿ ಇಲ್ಲ ಅಂದ್ರೆ ನಮ್ಮ ಪಾಡ್ ಏನಾಗಿರ್ಬೇಕಲ್ಲ. ಸೌದೋಗಿರೋ ಮ್ಯಾಚ್ ಸ್ಟಿಕ್ ತರ ಆಗ್ತಿತ್ತು. ಎಕ್ಸಾಕ್ಟ್ಲಿ. ಮುತ್ಕೊಡ್ಬೇಕು ಅಂತ ಅನಿಸ್ತಾ ಇದೆ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅನ್ಸ್ತಿದೆ. ನಾಲ್ಕು ಗೋಡೆ ಮಧ್ಯೆ ಕೊಡುವಾಗ ಏನು ನಾಚ್ಕೊಡಲ್ಲ. ಅದೇ ಒಂದು ಪಬ್ಲಿಕಲ್ಲಿ ಮುತ್ಕೊಡ್ಬೇಕಂದ್ರೆ ಯಾಕ್ರಿ ಹಿಂಗಾಡ್ತೀರಿ? ನಮ್ಮ ಪ್ರಾಪರ್ಟಿನ ನಮ್ಗಿಷ್ಟ ಬಂದ ಕಡೆ ಯೂಸ್ ಮಾಡೋ ಅಧಿಕಾರನಿಲ್ವಾ? ನಿಮ್ ಪ್ರಾಪರ್ಟಿ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡಿದ್ರೇನೆ ಉತ್ತಮ.
ಅದು ಬಿಟ್ಟು ಸಿಕ್ ಜಾಗದಲ್ಲಿ ಉಪಯೋಗಿಸಿದ್ರೆ ಇಂಜಿನ್ ಹಾಳಾಗಿ ಗಾಡಿ ಸ್ಟಾಪ್ ಆಗುತ್ತೆ. ಹೊತ್ತಾಯ್ತು, ಬನ್ನಿ ಹೋಗೋಣ. ಈ ಹುಡುಗಿನ ಸೃಷ್ಟಿ ಮಾಡಿರೋ ಪುಣ್ಯಾತ್ಮ ಸಿಗ್ಬೇಕು. ಏನ್ ಮಾಡ್ತೀರಾ? ಏ ಅವೆಲ್ಲ ಬಾಯಲ್ಲಿ ಹೇಳಕ್ಕಾಗಲ್ಲಮ್ಮ, ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ನಿಂಗಿ 3 ತಿಂಗಳಾಯ್ತಲ್ಲೇ ನಿನ್ನ ತಾತ ಬನ್ನಿ ಹಂಗಂದು ರೌಂಡ್ಸ್ ಹೋಗ್ಬಿಟ್ಟು ಬರೋಣ. ಹಿಂದುಗಡೆ ನಿನ್ನ ಹೆಂಡತಿನ ಕೂರಿಸ್ಕೊಂಡು ಸುಟ್ಟಾರಕ್ಕೆ ಹೋಗೋದ್ಬಿಟ್ಟು ನೀನು ನನ್ನ ಕರಿಚೆ ಇದ್ದಿಲ್ಲ, ಬುದ್ಧಿ ಇದೆಯಾ ನಿಂಗೆ? ತಾತ ಹಿಂದ್ಗಡೆ ನನ್ನ ಹುಡುಗಿನ ಕೂರಿಸ್ಕೊಂಡು ಹೋದ್ರೆ ಮುಂದ್ಗಡೆ ಬರೋ ಹುಡುಗಿರ್ ನಾನ್ ನೋಡಕ್ಕಾಗುತ್ತಾ? ಅದೇ ನೀವು ಹಿಂದ್ಗಡೆ ಕೂತ್ರೆ ಮುಂದೆ ನೋಡ್ಬೋದು, ಹಿಂದೆ ನೋಡ್ಬೋದು. ಬನ್ನಿ ತಾತ, ಕತೆ ಪೂರ ನೋಡಿಬೇಡಿ. ಅಲ್ಲ, ನನ್ನ ಮೊಮ್ಮಗಳು ಬರ್ಬೋದು. ಬನ್ನಿ ತಾತ, ನಮ್ಮ ಹುಡುಗಿನೇ ಇಷ್ಟು ದೊಡ್ಡ ಮೇಲೆ ಬಿಟ್ಟು ಹೋಗ್ತಿದ್ದೀನಿ, ಇನ್ನು ನೀವು ನಿಮ್ಮ ಮೊಮ್ಮಗಳು ಬಿಟ್ಟು ಬರಕ್ಕಾಗಲ್ವಾ? ಆಯ್ತು, ಹೋಗು. ಒಂದು ಒಳ್ಳೆ ಜಾಗ ಸಖತ್ತಾಗಿದೆ ತಾತ. ಎಂದೂ ನೋಡ್ಲಿಕ್ಕಿಲ್ಲ. ಅಲ್ಲಿ ನೋಡು, ಅದೇ ನನ್ನ ಮನೆ. ಹೀಗಿಂದನೂ ಹೋಗ್ಬೋದು. ಈ ಕಾಡು ಪ್ರಾಣಿಗಳೆಲ್ಲ ಜಾಸ್ತಿ ಇಲ್ಲೇ ಇಲ್ಲೇ. ಏನಿಟು ಟಂಪಿರ್ಪುಡಿ ಯಜ್ಞೆಯೋಳ್ ಕಾಡಾಡೋಡು 100 ಮಡಿಲೇಶು ಕರುಬು ಕಿಚ್ಚಿರುವ ಈ ನಮ್ಮ ನಾಡಿಗೆ. ಸೂರಜ್, ನಮ್ಮ ಪ್ರಕೃತಿ ಸೌಂದರ್ಯ ನೋಡು ಮಾರಾಯ, ಎಷ್ಟು ಸಮೃದ್ಧಿಯಿಂದ ಕೂಡಿದೆ. ವಾವ್, ಅಮೇಝಿಂಗ್. ನಮ್ಮ ಕರ್ನಾಟಕದಲ್ಲೂ ಈ ಥರ ಲೊಕೇಶನ್ ಇದೆ ಅಂತ ಇವತ್ತೇ ನೋಡಿ ನಂಗೆ ಗೊತ್ತಾಗಿದ್ದು. ತಾತ, ನಿಮ್ಗೇನಾದರೂ ಲವ್ ಇದೆಯಾ? ಲವ್ವ? ಏಯ್, ಲವ್ ಗಿವ್ ಅಂತ ಹೇಳಿದ್ರೆ ಹೆಂಡತಿ ಚಪ್ಪಲಿ ತಪ್ಪ ಹೊಡಿತಾಳೆ. ಹೆಂಡತಿ ಗೊತ್ತಾದಂಗೆ ಇಟ್ಕೊಂಡ್ರಾಯ್ತಪ್ಪ. ಇಟ್ಕೊಳ್ಳೋದ? ಏಯ್, ಬಂಗಾರದಂತ ಹೆಂಡತಿ ಮನೇಲಿರೋವಾಗ ಇನ್ನೊಬ್ಬ ಹೆಂಗಸನ್ನ ಇಟ್ಕೋ ಇಟ್ಕೋ ಅಂತ ಹೇಳ್ತಾ ಇದೆಯಲ್ಲ, ನೀನು ಹಾಗೆ ಇಟ್ಕೊಂಡಿದ್ದೀಯೋ ಹೇಗೆ? ಹ್ಞೂ, ಮತ್ತೆ ಇಲ್ಲಾಂದ್ರೆ ಗಂಡಸ್ ಜಾತಿಗೆ ಅವಮಾನ. ಆಹಾ, ಸರಿ. ಹಾಗಾದ್ರೆ ಈಗಲೇ ನಿನ್ನ ಹೆಂಡತಿ ಹತ್ರ ಹೋಗಿ ನಿನ್ನ ಗಂಡ ಇನ್ನೊಬ್ಳನ್ನ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬರ್ತಂತಾಳೆ. ಏನ್ ತಾತ ನೀವು ಇಷ್ಟೊಂದು ಒಳ್ಳೆಯರಾಗಬೇಡಿ, ನಾನೇನು ತಮಾಷೆಗಂದೆ. ಓ, ತಮಾಷೆಗಂದಡ್ಡ? ಗಂಡಸ್ ಜಾತಿಗೆ ಅವಮಾನ ಅಲ್ವಾ? ತಾತ, ಈ ಭೀಮೇಂದ್ರ ಪೊನ್ನಪ್ಪ ಯಾರು? ಆ ಮನೆ ಸಂಬಂಧಪಟ್ಟವರು ಬೇರೆ ಯಾರಿಲ್ವಾ? ಭೀಮೇಂದ್ರ ಪೊನ್ನಪ್ಪ ಗುಡ್ಡೆ ಮನೆ ಅಂದ ತಕ್ಷಣ ತಾಲೂಕು ಹಾಗೂ ಗ್ರಾಮದ ಜನರ ಬಾಯಿಗೆ ಬರೋದೇ ಭೀಮೇಂದ್ರ ಪೊನ್ನಪ್ಪ ಅವ್ರ ಹೆಸರು. ಅವನು ಸತ್ತು ಹೋದ ನಂತರ ಆ ಮನೆ ಪಾಳು ಬಿದ್ದಿತ್ತು. ಆವಾಗ ಅಲ್ಲಿ ಯಾರೋ ಇಬ್ಬರು ನಿಧಿ ಇದೆ ಅಂತ ಹುಡುಕೋಕೆ ಬಂದು ಸತ್ತು ಹೋದರು ಅಂತ ಕೇಳಲ್ಪಟ್ಟೆ. ಆದರೆ ಕಾನೂನಿನ ಪ್ರಕಾರವಾಗಿ ಅದು ಸಹಜ ಸಾವು ಅಂತ ಗೊತ್ತಾಗಿ ಜನರು ಅದ್ರ ಬಗ್ಗೆ ಮಾತಾಡೋದನ್ನೇ ಬಿಟ್ಟುಬಿಟ್ರು. ಆವಾಗಲೇ ಸರ್ಕಾರದ ವತಿಯಿಂದ ನನ್ನನ್ನು, ಅಂದರೆ 2016 ಜನವರಿ 16ನೇ ತಾರೀಕು ನನ್ನನ್ನು ಅಲ್ಲಿ ನೇಮಕ ಮಾಡಿದ್ರು. ಸೂರಜ್, ವೇಳೆ ಆಯಿತು, ಬಾ ಹೋಗೋಣ. ಬಾ ಬಾ ಸೂರಜ್, ಹೊತ್ತಾಯ್ತು, ಬಾ ಮಾರ್ಯ. ಅಲ್ಲೇ ನಿಂತೇನು ಮಾಡ್ತಿದ್ಯಾ? ಬಾ ಬಾ. ಸರಿ ತಾತ. ಬೇಗ ಬಾ. ತಾತ, ಒಂಚೂರು ಇಳ್ಕೋತೀರಾ? ಯಾಕೇನಾಯ್ತಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ.
ನೀವು ಹಾಗೆ ನಡ್ಕೊಂಡೋಗಿ ನಂಗೊಂಚೂರು ಕೆಲಸ ಇದೆ. ಎಂತದ ಏನು ಕೆಲಸನ? ಅವೆಲ್ಲ ಹುಡುಗರದ್ದು ಪರ್ಸ್ನಲ್ ತಾತ. ಓಲ್ಡ್ ಏಜ್ಗಳು ಅವೆಲ್ಲ ಕೇಳಬಾರ್ದು. ಏಯ್ 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 ಛೇ, ಬಡ್ಡಿ ಮಗನೇ, ಕರ್ಕೊಂಬಂದಿದ್ದಲ್ದೆ ಮಧ್ಯದಲ್ಲಿ ಬಿಟ್ಟು ಹೋಗ್ತೀಯಣ್ಣ. ಬಾ ನಿನಗೆ ಮಾಡ್ತೆ. ಏಯ್ ಸುರಾಜ್, ಹಾಯ್ ಅಂಕಲ್. ನೀನೇನು ಒಂದು ಫೋನ್ ಮಾಡಿದೆ ಇಲ್ಲಿ ತನಕ ಬಂದಿದ್ಯಾ? ಹಾ, ಏನು ವಿಷಯ? ಅದು ಅಂಕಲ್, ನಿಮ್ಮ ಜೊತೆ ಒಂಚೂರು ಮಾತಾಡಬೇಕಾಗಿತ್ತು. ನನ್ನ ಜೊತೆನಾ? ಹೌದು. ಆ, ಸರಿ ಬಾ. ಓಕೆ. ಅಂದಾಗೆ ಹೇಗಿದೆ ಗುಡ್ಡೆ ಮನೆ ವಾತಾವರಣ? ಅಂಕಲ್, ಭೈರವ ಮನೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ? ಬಹುಶಃ 1 ವರ್ಷ ಆಗಿರ್ಬೋದು. ಅಂದರೆ 2016ರಿಂದನಾ? ಆಗಿರ್ಬೋದು. ಅದಕ್ಕಿಂತ ಮುಂಚೆ ಆ ಮನೇನ ಯಾರು ನೋಡ್ಕೋತಾ ಇದ್ರು? ಹಾಂ, ಚೌಡಯ್ಯ. ಭೀಮೇಂದ್ರ ಪೊನ್ನಪ್ಪ ಕಾಲದಿಂದಲೂ ಅವನಲ್ಲಿ ಕೆಲಸ ಮಾಡ್ತಿದ್ದ. ಹಾಗಾಗಿ ಅವನೇ ಆ ಮನೆ ನೋಡ್ಕೋತಿದ್ದ. ಇವಾಗ ಅವನು ಎಲ್ಲಿರೋದು ಅನ್ನೋದು ಗೊತ್ತಾ? ಮೊದಲು ಇದೇ ಗ್ರಾಮದಲ್ಲಿದ್ದ. ಈಗ ಎಲ್ಲೋಗಿದೆ ಅನ್ನೋದು ಸಂಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲ. ಗೋಣಿಕೊಪ್ಪದ ಕಡೆ ಹೋಗಿದ್ದಾನಂತ ಈ ಊರಿಂದ ಕೇಳ್ಪಟ್ಟೆ. ಸರಿ ಅಂಕಲ್, ಥ್ಯಾಂಕ್ಸ್. ನಾನು ನೋಡಿ. ಏಯ್, ಎಲ್ಗೋ ಹೋಗ್ತಿದ್ಯಾ? ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗು. ಇಲ್ಲ ಅಂಕಲ್, ನೆಕ್ಸ್ಟ್ ಟೈಮ್ ಬರ್ತೀನಿ. ಥ್ಯಾಂಕ್ ಯು. ಏಯ್ ಏಯ್, ಗುಡ್ಡೆ ಮನೇಲಿ ಇವ್ರಿಗೂ ಏನೋ ಕಾದಿದೆ. ನಾನಾರು ಈ ದಟ್ಟವಾದಂತಹ ಗೊಂಡಾರಣ್ಯದಲ್ಲಿ ನಾನಾರು? ನಾನು ಕಾಲ ಭೈರವ. ಪೊಲಲೇ ಪಾಂಡು ಕುಮಾರರಂ ಪೊಲಲೇ ದುರದೋಳ್ ನಾಮ್ ತಮ್ಮಂದಿರಂ ಕೊಲುವೆ ಹೊಲದಾಂ. ಕಂಡಿದ್ದೀನಿ ಗುಡಿಸಲೇ. ಯಾರದು? ಯಾರಲ್ಲಿ ಯಾರಲ್ಲಿ? ನನ್ನ ಸೃಶ್ರಾವ್ಯವಾದ ಸಂಗೀತವನ್ನ ಆ ಇಗ್ಗುತಪ್ಪನೇ ಕೇಳುತ್ತಿರಬಹುದು. ಪೊಲಲೇ ಪಾಂಡು ಕುಮಾರರಂ ಪೊಲಲೇ ದುರದೋಳ್ ಡಾಮ್ ತಮ್ಮಂದಿರಂ ಕೊಲುವೆ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ. ಈ ಇಳೆಯೋಳ್ ಸಂಪತ್ತಿ ನಿಮ್ ಬಾಳ್ವನೆ. ಕಸ ಹೊಡಿತೇನೆ. ಸರ್, ಇಲ್ಲಿ ಚೌಡಯ್ಯವ್ರ ಮನೆ ಗೊತ್ತಾ? ಅದೇ ಗುಡ್ಡೆ ಮೇಲೆ ಕೆಲಸ ಮಾಡ್ತಿದ್ನಲ್ಲ. ಹೌದಾ? ಸರಿ. ಕೂಡ್ಲು ಚೌಡಯ್ಯನ? ಹಾಂ, ಹೌದು. ಹೀಗೆ ಹೋಗಿ ಅಲ್ಲಿ ಮುಂದೆ ಸಿಗುತ್ತೆ ಒಂದು ರೈಟ್ ತಗೊಂಡ್ರೆ ಅಲ್ಲಿ ಅವನ ಮನೆ ಸಿಗುತ್ತೆ. ಚೌಡಯ್ಯ? ಹೌದು, ಚೌಡಯ್ಯ ನಾನೇ. ಏನು ವಿಷಯ? ಒಳಗಡೆ ಬರ್ಬೋದಾ? ಸರಿ, ಬನ್ನಿ. ಕೂತ್ಕೋ. ಟೀ, ಕಾಫಿ, ತಿಂಡಿ, ಊಟ ಕೊಡೋಕೆ ಇಲ್ಲಿ ಯಾರೂ ಇಲ್ಲ. ಪರವಾಗಿಲ್ಲ ಸರ್. ಸರಿ, ಬಂದು ವಿಷಯ ಹೇಳು. ನನಗೆ ಗುಡ್ಡೆ ಮನೆ ಹಾಗೂ ಭೀಮೇಂದ್ರ ಪೊನ್ನಪ್ಪ ಅವರ ಬಗ್ಗೆ ಮಾಹಿತಿ ಬೇಕಾಗಿತ್ತು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಅಗತ್ಯ ಈಗ ನನಗಿಲ್ಲ. ಮುಂದೆ ನೀವು ಅನುಭವಿಸೋದಕ್ಕೆ ತುಂಬ ಇರುತ್ತೆ. ಹೆದರಿಸ್ತಾ ಇದೀಯಾ? ಇಲ್ಲ, ಅಡ್ವೈಸ್ ಮಾಡ್ತಾ ಇದ್ದೀನಿ. ನೋಡಿ ಸರ್,
ನಿಮ್ಮ ಜೊತೆ ಟೈಮ್ ವೇಸ್ಟ್ ಮಾಡೋಕ್ಕೆ ನಾನಿಲ್ಲಿ ಬಂದಿಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಿ ಸಾಕು. ನೀವು ಯಾವಾಗಿಂದ ಆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರಿ? ಭೀಮೇಂದ್ರ ಸತ್ತೋದ್ಮೇಲೆ ಅವನ ಫ್ಯಾಮಿಲಿ ಕಡೆಯವರು ಯಾಕೆ ಆ ಮನೆ ಕಡೆ ಬಂದಿಲ್ಲ? ಅದೇ ರೀತಿ 2014, 2015 ಬಿಂದು ಹಾಗೂ ಪ್ರವೀಣ್ ಸಾಯೋ ಅವಧಿಯಲ್ಲಿ ನೀವೆಲ್ಲೋಗಿದ್ರಿ? ಅವತ್ತು 1971ರಲ್ಲಿ ಭೀಮೇಂದ್ರ ಪೊನ್ನಪ್ಪ ಅವ್ರ ಮನೆಗೆ ಕೆಲಸದವನಾಗಿ ಸೇರಿಕೊಂಡೆ. ಭೀಮೇಂದ್ರ ಹಾಗೂ ಆತನ ಮಗಳಾದ ತ್ರಿವೇಣಿ ಜೊತೆ ಅವಾಗವಾಗ ಜಗಳ ನಡೀತಿತ್ತು. ಕಾರಣ ಆಕೆಗೆ ಗೋಣಿಕೊಪ್ಪದ ಅನ್ಯ ಜಾತಿ ಹುಡುಗನ ಜೊತೆ ಸಂಬಂಧ ಇತ್ತು. 1974ರಲ್ಲಿ ತ್ರಿವೇಣಿ ತಾನು ಪ್ರೀತಿಸಿದ ಹುಡುಗನ ಜೊತೆ ರಾತ್ರೋರಾತ್ರಿ ಮನೆ ಬಿಟ್ಟು ಹೋದ್ಲು. ಇಂಥ ಒಬ್ಬಳು ಮಗಳು ಕೂಡ ಈ ರೀತಿ ಮನೆ ಬಿಟ್ಟು ಹೋದ ವಿಷಯಕ್ಕೆ ಬೇಸತ್ತ ಭೀಮೇಂದ್ರ ಪೊನ್ನಪ್ಪ ಮಾನಸಿಕವಾಗಿ ಆಘಾತಗೊಳಗಾಗಿದ್ರು. ಹಾಗೆ ದೇಹ ಆರೋಗ್ಯ ಕೂಡ ಹದಗೆಟ್ಟು 1984ರಲ್ಲಿ ಸಾವನ್ನಪ್ಪಿದ್ರು. ತದನಂತರ ಆಕೆ ನನ್ನನ್ನು ಆ ಮನೆ ನೋಡಿಕೊಳ್ಳಲು ಹೇಳಿ ಅಲ್ಲಿಂದ ಕೇರಳಕ್ಕೆ ಹೊರಟು ಹೋದರು. ನಂತರ 29 ವರ್ಷ ಆ ಮನೆ ಹಾಗೆ ಖಾಲಿ ಬಿದ್ದಿತ್ತು. ಅದಾದ ನಂತರ 2014-2015ರಲ್ಲಿ 2 ಸಂಶೋಧಕರು ನಿಧಿ ಸಂಶೋಧನೆಯಿಂದ ಆ ಮನೆ ಬಂದು ಸಾವನ್ನಪ್ತಾರೆ. ಒಂದೊಂದು ವರ್ಷದ ಅಂತರದಲ್ಲಿ ನಡೆದ ಸಾವಿನ ಬಗ್ಗೆ ತನಿಖೆಯಲ್ಲಿ ಸಹಜ ಸಾವೆಂದು ತೀರ್ಮಾನವಾದ ಮೇಲೆ ಸರ್ಕಾರವು ತಾತ್ಕಾಲಿಕ ನಿಷೇಧದೊಂದಿಗೆ ಗುಡ್ಡೆ ಮನೆಯನ್ನು ತಮ್ಮ ದಿನಕ್ಕೆ ತೆಗೆದುಕೊಂಡ್ರು. ಇಷ್ಟೇ ನನಗೆ ಗೊತ್ತಿರೋದು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ. ನೀವಿಲ್ಲಿಂದ ಹೊರಡಬಹುದು. ಮತ್ತೆ ಮತ್ತೆ ಭೇಟಿಯಾಗೋ ಅವಕಾಶ ಬರಲೂಬಹುದು. ಈ ಎರಡೂ ಕೇಸ್ನು ಟೇಕ್ ಆಫ್ ಮಾಡಿರೋದು ಎಸ್.ಎ. ಸುಬ್ರಹ್ಮಣ್ಯ. ಹಾಗೆ ಮೆಡಿಕಲ್ ರಿಪೋರ್ಟ್ ಫೈಲ್ ಮಾಡಿರೋದು ಡಾಕ್ಟರ್ ಮೋಹನ್. ಆದರೆ ಈಗ ಅವರಿಬ್ಬರು ಹ್ಯಾವ್ ಮೂವ್ಡ್ ಅವೇ ಫ್ರಮ್ ವಿರಾಜ್ಪೇಟ್ ಟು ಮೈಸೂರು. ಅಂದ್ರೆ ಈ ಕೇಸ್ಗಳಲ್ಲಿ ಡಾಕ್ಟರ್ ಮೋಹನ್ ಹಾಗೂ ಸುಬ್ರಹ್ಮಣ್ಯ ಅವರ ಕೈವಾಡ ಇರ್ಬೋದಾ? ಗೊತ್ತಿಲ್ಲ, ಆದರೆ ಅನುಮಾನ ಅಂತೂ ಇದೆ. ದೆನ್ ವಾಟ್ ನೆಕ್ಸ್ಟ್? ಅಣ್ಣವ್ರೆ, ಅಕ್ಕವ್ರೆ, ಬಾ ಹೋಗೋಣ. ಏನ್ ತಾತ, ಯಾಕೆ ಹೋಗಿದ್ರಿ? ಮನೆಯಿಂದ ಫೋನ್ ಬಂದಿತ್ತು. ಮೊಮ್ಮಗಳಿಗೆ ಮನೇಲಿ ಹುಷಾರಿಲ್ವಂತೆ, ಅದಕ್ಕೆ ಈಗೋಗಿ ಬೆಳಗ್ಗೆ ಬರ್ತೀನಿ. ಮನೆ ಕಡೆ ಜೋಪಾನ. ಸರಿ ತಾತ. ಅದು ಏನು ಬೇಡ. ಅದು ದುಡ್ಡೇನಾದ್ರೂ ಬೇಕಿತ್ತಾ? ಏನು ಬೇಡ. ಕೊಡ್ತೀನಿ, ತಗೊಳ್ಳಿ. ಈಗ ಗೊತ್ತಪ್ಪ ಕೊರಕಜ್ಜ, ಹೋಗಿ ಬರ್ತೀನಿ. ಮನೆ ಕಡೆ ಜೋಪಾನ. ಆಂಟಿ, ಏನು ಹುಡುಕ್ತಿದ್ದೀರಾ? ಯಾಕೆ ನಿನ್ಗೆ ತಲೆಹರಟೆ? ಅಯ್ಯೋ, ನಾನು ಕೂಡ ಸ್ವಲ್ಪ ನಿಮಗೆ ಸಹಾಯ ಮಾಡೋಣ ಅಂತ. ನೀನ್ ಸ್ವಲ್ಪ ಸುಮ್ಮನೆ ಇದ್ರೆ ಅದೇ ನನಗೆ ಮಾಡೋ ದೊಡ್ಡ ಸಹಾಯ. ಹೌದು, ಯಾವಾಗಿಂದ ನೀನು ನಿಮ್ಮ ಮನೆಗೆ ಬರ್ತಿದ್ಯಾ? ನಾನು ಸುಮಾರು 1 ವರ್ಷದಿಂದ.
ನಾವು ಬರೋ ಮುಂಚೆ ಈ ಮನೆಗೆ ಯಾರಾದರೂ ಬಂದು ಹೋಗ್ತಿದ್ರಾ? ನೀವು ಬರೋ 3 ದಿನದಿಂದ ಒಬ್ರು ಅಂಕಲ್ ಬಂದು ಹೋಗಿದ್ರು. ಆ ಅಂಕಲ್ನ ನೀನು ಒಂದೇ ಬಾರಿ ನೋಡಿರೋದಾ? ಇಲ್ಲ, ಇದಕ್ಕಿಂತ ಮುಂಚೆನೂ ಬಂದೋಗಿದ್ರು. ಯಾಕೆ ಆಂಟಿ, ನಿಮ್ಗವ್ರು ಗೊತ್ತಾ? ಹೇ ಇಲ್ಲ, ಹೀಗೆ ಸುಮ್ಮನೆ ಕೇಳಿದೆ. ಸಡನ್ ಆಗಿ ನೀನು ಸೈಲೆಂಟ್ ಆಗ್ಬಿಟ್ಟಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತ. Ouch! ವಿಸ್ಮಯ, ಸೆಲ್ಫಿ ಪ್ಲೀಸ್. ವಿಸ್ಮಯ, ಛೇ ಈ ಕುಟಪ್ಪ, ನೀವಿಬ್ರು ಇಲ್ಲಿ ಇರೋದಾ? ಹಾ, ನಾವು ಇಡೀ ಮನೆ ಪೂರ್ತಿ ಹುಡುಕಿದ್ದಾಯ್ತು. ಕುಶ, ನಡಿ ಹೋಗುವ. ಬಾಯ್ ಆಂಟಿ, ನಾಳೆ ಬರ್ತೀನಿ. ಅಕ್ಕ ಅಂತ ಕರಿಯೇ ಪ್ಲೀಸ್. ಕುಶ, ನಡಿ. ನೋಡಿ ತಾಯಿ, ಹೆಚ್ಚು ಹೊತ್ತು ಈ ಕೋಣೆಯಲ್ಲಿ ಇರಬೇಡಿ, ಅರ್ಥ ಆಯ್ತಾ? ಸರಿ ತಾತ. ಹಾ, ಕೋಶ ನಡಿ. ಮನೆಗೆ ಬರೋರೆಲ್ಲ ಬಂದು ಹುಡ್ಕೋಣ. ಯಾಕಂಗೆ ನೋಡ್ತಿದ್ಯಾ? ಕೈಯಲ್ಲೇನಿದೆ? ನನ್ನೇನಾದರೂ ಮರ್ಡರ್ ಮಾಡೋ ಪ್ಲಾನ್ ಇದೆಯಾ? ಸೂರಜ್, ಇವತ್ತು ಬೆಳಗ್ಗೆ ಮೇಲ್ಗಡೆ ರೂಮಲ್ಲಿ ಈ ಮನೆಗೆ ಸಂಬಂಧಪಟ್ಟಂತ ಸ್ಕೆಚ್ ಹಾಗೂ ಸಮ್ ಫ್ಯಾಮಿಲಿ ಫೋಟೋಸ್ ಸಿಕ್ತು. ಬಹುಶಃ ಇದು ಭೀಮೇಂದ್ರ ಅವರ ಮಗಳು ಅನ್ಸುತ್ತೆ. ಹೌದು, ನಾನು ಅದೇ ಗೆಸ್ ಮಾಡಿದೆ. ಎಸ್, ಏನ್ ಕ್ಲೂ ಸಿಕ್ತು? ಸೋನು ಈ ಮನೇಲಿ ಅಂಡರ್ಗ್ರೌಂಡ್ ಇರೋದನ್ನ ಮೆನ್ಷನ್ ಮಾಡಿದ್ದಾರೆ. ಆದರೆ ಸ್ಕೆಚ್ ತುಂಬ ಹಳೇದಾಗಿರೋದ್ರಿಂದ ಯಾವ ಡೈರೆಕ್ಷನ್ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲಿರೋ ಅಂಡರ್ಗ್ರೌಂಡ್ ನಾವು ಫೈಂಡ್ ಔಟ್ ಮಾಡಿದರೆ ಡೆಫಿನೆಟ್ಲಿ ವಿಲ್ ಗೆಟ್ ಸಮ್ ಮೋರ್ ಡೀಟೇಲ್ಸ್ ಅಬೌಟ್ ದಟ್ ಟ್ರೆಷರ್. ಹ್ಯಾವ್ ಟು ಫೈಂಡ್. ಸೂರಜ್, ಇನ್ನೊಂದು ವಿಷಯ, ನಾವೇ ಮನೆಗೆ ಬರೋ 3 days ಬಿಫೋರ್ ಒಬ್ಬ ಅನ್ನೋನ್ ಪರ್ಸನ್ ಈ ಮನೆಗೆ ಬಂದು ಹೋಗಿರೋದನ್ನ ವಿಸ್ಮಯನಿಂದ ಕೇಳಿ ತಿಳ್ಕೊಂಡೆ. ಸೊ ಹೂ ಕುಡ್ ಬಿ ದಟ್ ಪರ್ಸನ್?
ಹಲೋ ಶರತ್. ಶರತ್, ನೀನು ಮೇಲ್ಗೆ ಒಂದು ಸ್ಕೆಚ್ ಸೆಂಡ್ ಮಾಡಿದ್ದೀನಿ. ಅದು ತುಂಬ ಹಿಂದಿನ ಕಾಲದ ಮನೆ ಸ್ಕೆಚ್ಚು. ನಂಗೆ ಅದರ ಕ್ಲಿಯರ್ ಡೀಟೇಲ್ಸ್ ಬೇಕಾಗಿತ್ತು. ಪ್ಲೀಸ್ ಡೂ ಇಟ್ ಫಾಸ್ಟ್. ಆದರೆ ಸೂರಜ್, ನಾನೀಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ತಾ ಇದ್ದೀನಿ. ಮೀಟಿಂಗ್ ಮುಗಿಸ್ಕೊಂಡು ಚೆಕ್ ಮಾಡಿ ನಿನಗೆ ಬೇಕಾಗಿರೋ ಡೀಟೇಲ್ಸ್ನ ನಾನು ನಿಂಗೆ ಮೇಲ್ ಮಾಡ್ತೀನಿ, ಸರಿನಾ? ಓಕೆ, ಆದಷ್ಟು ಬೇಗ ಕಳಿಸು. ಬಾಯ್. ಓಕೆ, ಬಾಯ್. ಥ್ಯಾಂಕ್ ಯು. ಹಾಯ್ ಆನ್ಸರ್. ಹಲೋ ವಿಸ್ಮಯ. ಏನಿದು ಸ್ಕೂಲ್ನಲ್ಲಿರೋ ಬೋರ್ಡ್ ಥರ ಮನೇಲಿ ಇಟ್ಕೊಂಡಿದ್ದೀರಾ? ಇಲ್ಲಿ ಯಾವ ಟೀಚರು, ಯಾವ ಸ್ಟೂಡೆಂಟು? ಇವತ್ತು ನಾನು ಇಲ್ಲಿ ಮೇಸ್ಟ್ರು, ನೀನು ಇಲ್ಲಿ ಸ್ಟೂಡೆಂಟು. ಅಯ್ಯೋ, ಸಖತ್ ಬೋರಿಂಗ್ ಗೇಮ್ ಹ್ಯಾಂಡ್ಸಮ್ ಇದು. ಈ ಕಿತ್ತೋಗಿರೋ ಗೇಮ್ ಪ್ಲಾನಿಂಗ್ನ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಓ, ಈ ಆಂಟಿನ ಮೊದಲು ಡಿವರ್ಸ್ ಕೊಟ್ಬಿಡು. ಲೇ ತಲಹಟೆ, ಸೈಲೆಂಟ್ ಆಗಿ ಅವ್ನು ಹೇಳೋದನ್ನ ಕೇಳ್ತೀಯಾ? ಸರಿ, ಇವಾಗೇನು ನನ್ನ ಸ್ಟೂಡೆಂಟ್, ನೀವು ಮೇಸ್ಟ್ರು ಅಷ್ಟೇ ತಾನೇ? ಮತ್ತೆ ಇವಮ್ಮ ಅವಳು ಟೀಚರ್ ಅಂತ ಅನ್ಕೊಳ್ಳೋಣ. ಇಬ್ಬಿಬ್ರು ಟೀಚರ್ ಆದರೆ ಚೆನ್ನಾಗಿರಲ್ಲ. ಡಮ್ಮಿ ಪೀಸ್ ಮಾಡೋದು ಬೇಡ. ಅದಕ್ಕಿಂತ ಪಿಯೋನ್ ಮಾಡೋಣ. ಗುಡ್ ಐಡಿಯಾ. ಲೆಟ್ಸ್ ಸ್ಟಾರ್ಟ್ ದಿ ಗೇಮ್. ವಿಸ್ಮಯ, ನಾವೀ ಮನೆ ಬರೋ 3 days ಬಿಫೋರ್, ಹಾಗೆ ಅದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಈ ಮನೆ ಬಂದು ಹೋಗಿರೋದನ್ನ ನೀನು ನೋಡಿರ್ತೀಯ. ಆ ವ್ಯಕ್ತಿ ಯಾರು ಅನ್ನೋದನ್ನ ನೀನೀಗ ಹೇಳಬೇಕು. ದಿ ಆಪ್ಷನ್ ಈಸ್ ಎಸ್.ಎ. ಸುಬ್ರಹ್ಮಣ್ಯ, ಡಾಕ್ಟರ್ ಮೋಹನ್, ಚೌಡಯ್ಯ, ತಾರಕ್ ಪೊನ್ನಪ್ಪ, ಸೋಮಯ್ಯ ಕುಟ್ಟಪ್ಪ, ಫೈನಲಿ ಸೋನಾಲ್. ಇವರಲ್ಲಿ ಯಾರನ್ನ ನೀನು ನೋಡಿದ್ದು? ವಿಸ್ಮಯ, ವಿಸ್ಮಯ, ನಮ್ಮ ಮನೆಯಲ್ಲ ಹುಡುಕಿ ಬಂದಾಯ್ತು. ಇಲ್ಲಿ ಇರ್ತೇನೆ ಅಂತ ಹೇಳಿಕ್ಕಾಗಲ್ಲ ನಿಂಗೆ? ಇಲ್ಲಿ ಇದ್ದು ತಲೆ ಹರಟೆ ಎಂತ ಮಾಡ್ತೀಯ ತಾಯಿ? ಬಾ. ನನ್ನ ಫೋಟೋ ಯಾಕಲ್ಲಿ ಹಾಕಿದ್ಯಾ? ಯಾರಿಗೆ ಗೊತ್ತು, ಈ ಕೇಸ್ನಲ್ಲಿ ನೀನು ಇನ್ವಾಲ್ವ್ ಆಗಿದ್ರು ಆಗಿರ್ಬೋದಲ್ಲ. ಇಡಿಯಟ್. For me it looks like a risk case. ಬೆಟರ್ ಆಪ್ಷನ್ ಅಂದ್ರೆ ಈ ಕೇಸ್ನ ಹ್ಯಾಂಡಲ್ ಮಾಡಕ್ ನಾವು ಪೊಲೀಸ್ ಸಪೋರ್ಟ್ ತಗೊಂಡ್ರೆ ವಿಲ್ ಬಿ ವೆರಿ ಕಂಫರ್ಟಬಲ್. ಬಟ್ ಐ ಸಸ್ಪೆಕ್ಟೆಡ್ ಇನ್ ಪೊಲೀಸ್. But there is also a good police officer. Please try to understand. Please. ಓಕೆ. ತಗೊಳ್ಳಿ, ಸ್ಟಡಿ ಮಾಡಿ ತಗೊಂಬನ್ನಿ. ಓಕೆ ಸರ್. ಹಾಂ, ಇನ್ಸ್ಪೆಕ್ಟರ್ ಮೀಟ್ ಮಾಡಬೇಕು. ಒಂದು ನಿಮಿಷ ಅಲ್ಲಿ ನಿಂತ್ಕೊಳ್ಳಿ. ಸರ್, ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಬರಕ್ಕೆ ಹೇಳು. ಒಳಗೋಗಿ. ಸರಿ. ನಮಸ್ತೆ. ಕೂತ್ಕೊಳ್ಳಿ. ಅವತ್ತು ಗಲಾಟೆ ನಡೆದಿದ್ದ ಜಾಗದಲ್ಲಿ ಇದ್ದಿದ್ದು ನೀವೇ ತಾನೇ? ಎಸ್ ಸರ್, ನಾನು ಸೂರಜ್, ಇವರು ನನ್ನ ವೈಫ್ ಸೋನಾಲ್. ನಾವಿಬ್ಬರು ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟೋರಿಕಲ್ ರಿಸರ್ಚ್ ಸಂಸ್ಥೆಯಿಂದ ಬಂದಿರೋದು. ಅಂದಹಾಗೆ ಬಂದ ವಿಷಯ? ಸರ್, ನಾವು ಗುಡ್ಡೆ ಮನೆಗೆ ಬಂದಿರೋ ರಿಸರ್ಚು. ಅಲ್ಲಿ ಯಾವುದೇ ಮೀಡಿಯಾ ಹಾಗೂ ರಿಸರ್ಚರ್ಸ್ಗೆ ಎಂಟ್ರಿ ಇಲ್ಲ ಅಂತ ಗೌರ್ಮೆಂಟ್ ಆರ್ಡರ್ ಇದ್ರು. ನೀವು ಹೇಗೆ ಬಂದ್ರಿ? ಹೌದು ಸರ್, ಗೌರ್ಮೆಂಟ್ ಬ್ಯಾನ್ ಮಾಡಿದ್ರು. ನಮ್ಮ ಸಂಸ್ಥೆಯಿಂದ ಹಿಂದೆ ಬಂದು ಸಾವನ್ನಪ್ಪಿದ ಸಂಶೋಧಕರ ಸಾವಿನ ಸತ್ಯಾಸತ್ಯತೆ ಬಯಲಾಗಬೇಕು. ಹಾಗೆ ಇಲ್ಲಿ ಟ್ರೆಷರ್ ಇದೆಯೋ ಇಲ್ವೋ ಅಂತ ಪತ್ತೆ ಮಾಡಬೇಕು. ಹಾಗಾಗಿ ನಾವಿಲ್ಲಿ ರಿಸ್ಕ್ ಇದ್ರೂ ಬಂದಿರೋದು. ಸರಿ, ನನ್ನನ್ನು ನೋಡಕ್ ಬಂದ ವಿಷಯ? ಗುಡ್ಡೆ ಮೇಲೆ ನಡೆದಂಥ ಬಿಂದು ಹಾಗೂ ಪ್ರವೀಣ್ ಸಾವು ಮೆಡಿಕಲ್ ರಿಪೋರ್ಟ್ ಪ್ರಕಾರ ನಾರ್ಮಲ್ ಡೆತ್ ಅನ್ನೋದು ಪ್ರೂವ್ ಆಗಿರುತ್ತೆ. ಅವರಿಬ್ಬರು ನಮ್ಮ ಸಂಸ್ಥೆಯಿಂದ ಟ್ರೆಜರ್ ರಿಸರ್ಚ್ಗೆ ಎಂದು ಗುಡ್ಡೆ ಮನೆ ಹೋದಂಥ ಮುಖ್ಯ ಸಂಶೋಧಕರು. ಸರ್,
ಈ ಎರಡೂ ಕೇಸ್ ನಾರ್ಮಲ್ ಡೆತ್ ಆಗೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದರಲ್ಲಿ ಯಾರೋ ಸ್ಟ್ರೇಂಜ್ ಪರ್ಸನ್ ಕೈ ಹೊಡಿರ್ಬೋದು ಅಂತ ನನ್ಗನ್ನಿಸ್ತಾ ಇದೆ. ನಿಮ್ಮ ಹತ್ರ ಎವಿಡೆನ್ಸ್ ಏನಾದರೂ ಇದೆಯಾ? ಸರ್, 1971ರಿಂದ 2016 ತನಕ, ಅಂದರೆ ಆ ಎರಡು ಸಾವು ನಡೆದಿರುವಂಥ ಸಂದರ್ಭದಲ್ಲಿ ಆ ಮನೆ ನೋಡ್ಕೊಳ್ಳೋಕ್ಕೆ ಚೌಡಯ್ಯ ಅನ್ನೋ ವ್ಯಕ್ತಿ ಇದ್ದ. ಆತನ ಭೇಟಿ ಮಾಡಲು ಹೋದ ಸಂದರ್ಭದಲ್ಲಿ ಗುಡ್ಡೆ ಮನೆ ಹಾಗೂ ಅಲ್ಲಿ ನಡೆದ ರಿಸರ್ಚರ್ ಸಾವಿನ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದಾಗ ಚೌಡಯ್ಯನ ನಡವಳಿಕೆ ಹಾಗೂ ಆತನಲ್ಲಿರೋ ಆತಂಕನ ಗಮನಿಸಿದೆ. ಅವನ ಮೇಲೆ ಅನುಮಾನದಿಂದ ನನ್ನ ಮೊಬೈಲ್ ರೆಕಾರ್ಡನ್ನು ಆನ್ ಮಾಡಿ ಅವನಿಗೆ ಗೊತ್ತಾಗ್ದಂಗೆ ಅಲ್ಲೇ ಇಟ್ಟು ಹೊರಟು ಬಂದೆ. ಸ್ವಲ್ಪ ಸಮಯ ಬಿಟ್ಟು ತಿರ್ಗಾ ಅವನ ಮನೆ ಕಡೆ ಹೋದೆ. ಮೊಬೈಲ್ ಮರ್ತೋಗಿದ್ದೆ ಅಂತೇಳಿ ತಗೊಂಡು ಬಂದೆ. ಆದರೆ ರೆಕಾರ್ಡರ್ ಚೆಕ್ ಮಾಡಬೇಕಾದ್ರೆ ಚೌಡಯ್ಯ ನಾನು ಹೋದ್ಮೇಲೆ ಗುಡ್ಡೆ ಮನೆ ವಿಷಯನ ಯಾರ್ದೋ ಜೊತೆ ಮಾತಾಡಿರೋದು ರೆಕಾರ್ಡ್ ಆಗಿತ್ತು. ನಮಗೆ ಸಿಕ್ಕಿರೋ ಮೊದಲ ಎವಿಡೆನ್ಸ್ ಈ ಸೆಲ್ಫೋನಲ್ಲಿರೋ ವಾಯ್ಸ್ ರೆಕಾರ್ಡಿಂಗ್ ಕ್ಲಿಪ್. ಪ್ಲೇ ಮಾಡಿ. ಗುಡ್ಡೆ ಮನೆಗೆ ಸಂಬಂಧಪಟ್ಟ ಮಾಹಿತಿ ತಿಳ್ಕೊಳ್ಳೋಕೆ ನನ್ನನ್ನು ಹುಡುಕೊಟ್ಟು ಯಾರೋ ಒಬ್ಬ ವ್ಯಕ್ತಿ ನಮ್ಮನೆ ಬಂದಿದ್ದ. ಅಂದರೆ ತಿರ್ಗಾ ಆ ಮನೆಗೆ ಯಾರೋ ಬಂದಿದ್ದಾರೆ. ಯಾವುದಕ್ಕೂ ನಾವು ಹುಷಾರಾಗಲು. ಇಂಟ್ರೆಸ್ಟಿಂಗ್. ಇವಾಗ ಆ ಚೌಡಯ್ಯ ಎಲ್ಲಿದ್ದಾನೆ? ಅಟ್ ಪ್ರೆಸೆಂಟ್ ಅವನೀಗ ಗೋಣಿಕೊಪ್ಪದಲ್ಲಿದ್ದಾನೆ. 2014-2015 ಅಂದರೆ ಈ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದು SI ಸುಬ್ರಹ್ಮಣ್ಯ ಅವರು. ಅದೇ ರೀತಿ ಈ 2 ಕೇಸ್ಗಳ ಮೆಡಿಕಲ್ ರಿಪೋರ್ಟ್ ಕೊಟ್ಟಿರೋದು ಡಾಕ್ಟರ್ ಮೋಹನ್. ಹಾಗೆ ಇನ್ನೊಂದು ವಿಷಯ, ಆ ಮನೇಲಿ ನಮಗೆ ಸಿಕ್ಕಿರೋ ಸ್ಕೆಚ್ ಆ್ಯಂಡ್ ಡೀಟೇಲ್ಸ್ ಪ್ರಕಾರ ಸೀಕ್ರೆಟ್ ಅಂಡರ್ಗ್ರೌಂಡ್ ಇರೋದು ಕನ್ಫರ್ಮ್ ಆಗಿದೆ. ಬಟ್ ಯಾವ ಡೈರೆಕ್ಷನಲ್ಲಿದೆ ಅನ್ನೋದು ಗೊತ್ತಾಗಿಲ್ಲ. ಅದು ಗೊತ್ತಾದರೆ ಟ್ರೆಷರ್ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗ್ಬೋದು. ಇದು ಆ ಮನೇಲಿ ಸಿಕ್ಕಿರೋ ಸ್ಕೆಚ್ ಆ್ಯಂಡ್ ಡೀಟೇಲ್ಸ್. ಸರ್, ಆ 2 ಕೇಸ್ಗಳನ್ನು ನೀವು ರಿಓಪನ್ ಮಾಡಿದರೆ ಮುಚ್ಚೋಗಿರೋ ಅಧ್ಯಾಯಕ್ಕೆ ಹೊಸ ತಿರುವು ಸಿಕ್ಕಂಗಾಗುತ್ತೆ. ಮರ್ಡರ್ ಆಗಿದ್ದಲ್ಲಿ ಆ ಸಾವುಗಳಿಗೆ ನ್ಯಾಯ ದೊರಕುತ್ತೆ. ಹಾಗೆ ಟ್ರೆಜರ್ನ ಪತ್ತೆ ಹಚ್ಚಿ ಸರ್ಕಾರದ ಖಜಾನೆ ಸೇರುವಾಗಿ ಮಾಡುವಲ್ಲಿ ನಾವು ಯಶಸ್ವಿಯಾಗ್ತೇವೆ. ಆದರೆ ಆ ಗುಡ್ಡೆ ಮನೆಯ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡ ನಂತರ ಆ ಮನೆ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಚಟುವಟಿಕೆಗೆ ನಿರ್ಬಂಧ ಹೇರಿದ್ರಿಂದ ನಾವೀ ಕೆಲಸವನ್ನು ಗುಪ್ತವಾಗಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಸರ್. ನನ್ನಿಂದಾಗೋ ಪ್ರಯತ್ನನ ನಾನು ಖಂಡಿತ ಮಾಡ್ತೀನಿ. ಸಕ್ಸಸ್ ಯಾವ ಕಡೆ ಇರುತ್ತೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀನ್ ಇಲ್ಲಿದ್ಯಾ? ಎಲ್ಲಿ ಹೋಗಿದ್ಯಾ ಅಂತ ಗಾಬರಿ ಆಗ್ಬಿಟ್ಟೆ. ಮತ್ತೆ ಸ್ಮೋಕ್ ಮಾಡಕ್ ಶುರು ಮಾಡಿದ್ಯಾ? ಛೆ! ಕತ್ತಲ್ ಕೆಲವು ಶಬ್ದ, ತಂಪಾದ ಗಾಳಿ, ಆ ಬಡ್ಡಿಮ ಗೆಳೆಯನ ಮಧ್ಯೆ 10 ಅಡಿ ಮೇಲೆ ನಿಂತ್ಕೊಂಡು ತಾನು ಪ್ರೀತಿಸೋ ಸಂಗಾತಿನ ಹೃದಯದಲ್ಲಿ ಬಚ್ಚಿಟ್ಕೊಂಡು ರಾಜ ರಾಣಿ ಕತೆ ಹೇಳ್ತಾ ತಪ್ಕೋಬೇಕನ್ಸ್ತಾ ಇದೆ. ಆ ನಿನ್ ಗೆಳೆಯಂಗೆ ಕಣ್ಮುಚ್ಕೊಳಕ್ ಹೇಳು. ಹಲೋ ಶರತ್. ಸಾರಿ ಸೂರಜ್, ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಆಗೋದೆ. ನೀನು ಕೇಳಿ ಡೀಟೇಲ್ಸ್ನ ಕಳ್ಸೋಕ್ಕಾಗಿಲ್ಲ. ನಿನ್ನ ಮೇಲ್ಗೆ ಸೆಂಡ್ ಮಾಡಿದ್ದೀನಿ, ಜಸ್ಟ್ ಚೆಕ್ಔಟ್. ಓಕೆ, ಥ್ಯಾಂಕ್ ಯು. ಇಟ್ಸ್ ಓಕೆ, ಬಾಯ್. ನಮಸ್ಕಾರ ಸ್ವಾಮಿ. ಸರಿ, ಕೂತ್ಕೋ. ಚೌಡಯ್ಯ? ಹೌದು ಸ್ವಾಮಿ. ಇಲ್ಲಿ ಕರ್ಸಿರೋ ಉದ್ದೇಶ ಗೊತ್ತಾ ನಿನಗೆ? ಗೊತ್ತಿಲ್ಲ ಸ್ವಾಮಿ. ನಾನು ಕೇಳೋ ಪ್ರಶ್ನೆಗೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಸರಿ ಸ್ವಾಮಿ. ಭೀಮೇಂದ್ರ ಪೊನ್ನಪ್ಪನ ಮನೇಲಿ ಎಷ್ಟು ವರ್ಷದಿಂದ ಕೆಲಸಕ್ಕಿದ್ದೆ? ಸುಮಾರು
42 ವರ್ಷದಿಂದ. ಭೀಮೇಂದ್ರ ಸತ್ ಮೇಲೆ ಅವ್ರ ಫ್ಯಾಮಿಲಿ ಕಡೆಯವ್ರು ಯಾರು ಆ ಮನೆ ಕಡೆ ಬಂದಿಲ್ವಾ? ನಾನಿರೋರಿಗೂ ಬಂದಿಲ್ಲ, ಇತ್ತೀಚೆಗೆ ಗೊತ್ತಿಲ್ಲ. ಬಿಂದು ಹಾಗೂ ಪ್ರವೀಣ್ ಸಾಯುವಾಗ ನೀನ್ ಆ ಮನೇಲಿರ್ಲಿಲ್ವಾ? ಇಲ್ಲ, ನಾನು ನನ್ನ ಮನೇಲಿದ್ದೆ. ರಾತ್ರಿ ಹೊತ್ತು ಆ ಮನೆ ನೀನ್ ಕಾಯ್ತಿರ್ಲಿಲ್ವಾ? 2 ಹೊತ್ತು ಕಾಯ್ತಿದ್ದೆ, ಆದರೆ ಅವತ್ತಿರ್ಲಿಲ್ಲ. ಕಾಯ್ತಿದ್ದೆ, ಅವತ್ತಿರ್ಲಿಲ್ಲ ಅಂದ್ರೆ ಏನೋ ಅರ್ಥ? ಬಿಂದು ಹಾಗೂ ಪ್ರವೀಣ ಆ ಮನೆ ಬಂದ್ಮೇಲೆ ರಾತ್ರಿ ಹೊತ್ತು ನಾನು ನನ್ನ ಮನೆ ಹೋಗ್ತಾ ಇದ್ದೆ. ನಿಮ್ಮನೆ ಅಲ್ಲಿಂದ ಎಷ್ಟು ದೂರ? ಸುಮಾರು 2 ಕಿಲೋಮೀಟರ್. 2014 ಜೂನ್ 14ಕ್ಕೆ ರಾತ್ರಿ 9 ಗಂಟೆಗೆ ಬಿಂದುನ ಸಾಯಿಸಿ ಯಾರಿಗೂ ತಿಳಿದೇ ಇರೋ ರೀತಿ ನೀನ್ ನಿಮ್ಮನೆಗೆ ಹೋಗಿ ನಿನ್ ಹೆಂಡತಿ ಪಕ್ಕ ಮಲಗ್ತಾ ಇದ್ದೆ ಅಲ್ವಾ? ಇಲ್ಲ ಸ್ವಾಮಿ, ನಾನು ಸಾಯಿಸಲ್ಲ ಸ್ವಾಮಿ. ಸರಿ ಆಯ್ತು, ನಾನು ಹೇಳ್ದಾಗೆಲ್ಲ ಈ ಕಡೆ ಬಂದು ಹೋಗ್ಬೇಕು. ನಿನ್ನ ಎಂಕ್ವೈರಿ ಮಾಡಿದ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. ಸರಿ ಸ್ವಾಮಿ. ನನ್ನ ಪರ್ಮಿಷನ್ ಇಲ್ದೇನೆ ಊರ್ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ, ತಿಳಿತಾ? ಆಯ್ತು ಸ್ವಾಮಿ. ಸರಿ, ನೀನು ಹೋಗ್ಬೋದು. ಈ ರಿಪೋರ್ಟ್ ಪ್ರಕಾರ ಈ ಮನೆ ನಾರ್ತ್ ಡೈರೆಕ್ಷನ್ನಲ್ಲಿ ಅಂಡರ್ಗ್ರೌಂಡ್ ಇದೆ ಅಂತ ತೋರಿಸ್ತಾ ಇದೆ. ನಾರ್ತ್ ಡೈರೆಕ್ಷನ್ ಅಂದ್ರೆ ಈ ಮನೆ ಸ್ಟೋರ್ ರೂಮ್ನ ಯಾಕೆ ಯೂಸ್ ಮಾಡಿರಬಾರ್ದು? ಗುಡ್ ಇನ್ಫಾರ್ಮೇಶನ್, ಲೆಟ್ಸ್ ಗೋ. ಅಂಡರ್ಗ್ರೌಂಡ್ ಓಪನರ್ ಇಲ್ಲೆಲ್ಲ ಇರಬೇಕು. ಏನು? ಭೀಮೇಂದರ್ ಪೊನ್ನಪ್ಪ ನಾವು ಅನ್ಕೊಂಡಂಗೆ ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್. ಹಿ ಬಿಲ್ಟ್ ದಿಸ್ ಹೌಸ್ ವಿತ್ ಎ ಗ್ರೇಟ್ ಡೀಲ್ ಆಫ್ ವಿಸ್ಡಮ್. ಅಂದ್ರೆ I got this switch. ಆರ್ ಯು ಓಕೆ? ಬಾ ನನ್ನ ಜೊತೆ. ಎಲ್ಲೂ ಕರ್ಕೊಂಡು ಹೋಗ್ತಿದ್ಯಾ? ಅಲ್ಲಿ ನೋಡು, ನಾವು ಹುಡುಕ್ತಿರೋ ಅಂಡರ್ಗ್ರೌಂಡ್ ಓಪನರ್ ಸ್ವಿಚ್. ಏನಾಗಿದೆ ನಿಂಗೆ? ಒಳ್ಳೆ ತಿಕ್ಲಿದ ಆಡ್ತಿದ್ಯಲ್ಲ. ಸೂರಜ್, ಥಿಂಕ್ ಇನ್ ಅ ಪ್ರಾಕ್ಟಿಕಲ್ ವೇ. ತಗೋ, ಈ ಸ್ಪೆಕ್ಸ್ ಹಾಕೊಂಡು ಅಲ್ಲಿ ನೋಡು.
ಗುಡ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ತಮ್ಮ ಪಯಣ ಈ ಗುಡ್ಡೆ ಮನೆ ಕಡೆಗೆ? ಕೇಸ್ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ ನನ್ನ ಭೇಟಿ ಅವಾಗವಾಗ ಇದ್ರೇನೆ ಕ್ಯೂರಿಯಾಸಿಟಿ ಹೆಚ್ಚಾಗತ್ತಾನೆ. ದ್ಯಾಟ್ಸ್ ಟ್ರೂ. ಸರ್ ಕಾಫಿ ಏನಾದರೂ? ಪರವಾಗಿಲ್ಲ. ಅಂದಹಾಗೆ ಈ ಮನೆ ನೋಡ್ಕೊಳ್ಳೋ ಭೈರವ ಎಲ್ಲಿ ಕಾಣ್ತಾ ಇಲ್ಲ? ಇನ್ನೂ ಬಂದಿಲ್ಲ, ಬಹುಶಃ ಬರೋ ಹೊತ್ತಾಯ್ತು. ಸೂರಜ್, ಡಾಕ್ಟರ್ ಮೋಹನ್ ಹಾಗೂ ಸುಬ್ರಹ್ಮಣ್ಯ ಅವ್ರನ್ನ ಭೇಟಿ ಮಾಡಿ ವಿಚಾರಿಸ್ದೆ. 4 ನಾಡ್ ಗುಡ್ಡೆ ಮನೆಗೆ ಬಿಂದು ಹಾಗೂ ಪ್ರವೀಣ್ ಅನ್ನೋ ಇಬ್ಬರು ಸಂಶೋಧಕರು ಟ್ರೆಷರ್ ರಿಸರ್ಚ್ ಮಾಡೋಕ್ಕೆ ಅಂತ ಬಂದು ಸಾವನ್ನಪ್ಪಿದ್ದಾರೆ. ನೋಡಿ ರಾಜಶೇಖರ್, ಮೆಡಿಕಲ್ ರಿಪೋರ್ಟ್ ಪ್ರಕಾರ ಅವರಿಬ್ಬರು ಆರೋಗ್ಯ ಸಮಸ್ಯೆಯಿಂದಲೇ ಸತ್ತಿರೋದು ಖಚಿತವಾಗಿದೆ. ಹಾಗೆಯೇ ಯಾವುದೇ ಅನುಮಾನಗಳಿಗೆ ಎಡೆ ಮಾಡಿಕೊಡದ ಕಾರಣ ಕೇಸ್ ಕ್ಲೋಸ್ ಮಾಡಿದೆ. ಅವ್ರದ್ದು ನಾರ್ಮಲ್ ಡೆತ್ ಅಂತ ಪ್ರೂವ್ ಆಗಿದೆಯಲ್ಲ? ಐ ಥಿಂಕ್ ಇಟ್ಸ್ ಮರ್ಡರ್. ಯಾವುದೇ ಕೇಸನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಯೇ ನಾವು ಕೇಸ್ ಕ್ಲೋಸ್ ಮಾಡೋದು. ಡೋಂಟ್ ವೇಸ್ಟ್ ಮೈ ಟೈಮ್. ಕ್ಯಾನ್ ಯು ಪ್ಲೀಸ್ ಗೋ? ಅವರಿಂದ ಸರಿಯಾಗೇನೂ ಉತ್ತರ ಸಿಗಲಿಲ್ಲ. ಆದರೆ ಈ ಚೌಡಯ್ಯನ ವಿಚಾರಿಸಿದಾಗ ಈ ಬಿಂದು ಹಾಗೂ ಪ್ರವೀಣ್ ಕೇಸ್ನಲ್ಲಿ ಒಂದು ಮಹತ್ವವಾದ ಹಿಂಟ್ ಸಿಕ್ತು. ನೀವು ಹೇಳ್ದ ಹಾಗೆ ಅದು ನಡೆದಿರೋದು ಟ್ರೆಷರ್ಗೋಸ್ಕರ. ವಾಟ್ ಇಸ್ ದ್ಯಾಟ್ ಸಿಗ್ನಿಫಿಕೆಂಟ್ ಹಿಂಟ್ ಯು ಗಾಟ್? ಇಲ್ಲ ಸ್ವಾಮಿ, ನಾನನ್ನು ಸಾಯಿಸಲ್ಲ ಸ್ವಾಮಿ. ಅಂದ್ರೆ 24 ಗಂಟೆನೂ ಮನೆ ಕಾಯೋ ನೀನು ಅವರಿಬ್ರು ಮನೆಗೆ ಬಂದ್ಮೇಲೆ ನೀನು ನಿಮ್ಮ ಮನೆಗೆ ಹೋಗ್ತಾ ಇದ್ದೆ. ಇದನ್ನ ನಾನು ನಂಬಬೇಕು. ನೋಡು, ಒಳ್ಳೆ ಮಾತಲ್ಲಿ ನಿಜ ಹೇಳಿದ್ರೆ ವಾಪಸ್ ಮನೆಗೆ ಹೋಗ್ತೀಯಾ, ಇಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ಸ್ವಾಮಿ, ನಾನನ್ನು ಸಾಯಿಸಿಲ್ಲ ಸ್ವಾಮಿ. ನಿನಗ್ ಗೊತ್ತಿಲ್ಲ ಅಂದ್ರೆ ಮತ್ತೊಬ್ಬ ಇದ್ದಾನೆ ಅಂತ ಅರ್ಥ. ಯಾರೋ ಅವನೋ? ನನ್ನ ಮೇಲೆ ಆಣೆ, ನನಗೆ ಗೊತ್ತಿಲ್ಲ ಸ್ವಾಮಿ. ಗೊತ್ತಿಲ್ವಾ? ಹಲೋ, ಗುಡ್ಡೆ ಮನೆಗೆ ಸಂಬಂಧಪಟ್ಟ ಮಾಹಿತಿ ತಿಳ್ಕೊಳ್ಳೋಕೆ ನನ್ನನ್ನು ಹುಡುಕೊಟ್ಟು ಯಾರೋ ಒಬ್ಬ ವ್ಯಕ್ತಿ ನಮ್ಮ ಮನೆ ಬಂದಿದ್ದ. ಯಾವನ್ ಜೊತೆ ಈ ಸಂಭಾಷಣೆ? ತಿರ್ಗಾ ಮನೆಗೆ ಯಾರೋ ಬಂದಿದ್ದಾರೆ. ಅದು ಅದು ಬೊಗಳೋ ನಾಯಿ. ಸ್ವಾಮಿ, ಆತ ವೀರೇಂದ್ರ ಕುಟ್ಟಪ್ಪ ಅಂದ್ರೆ ಭೀಮೇಂದ್ರ ಆಪ್ತ ಗೆಳೆಯ ಬೆಳ್ಳಿಯಪ್ಪ ಕುಟ್ಟಪ್ಪನ ಮಗ. ಅವತ್ತು ಭೀಮೇಂದ್ರ ಪೊನ್ನಪ್ಪ ಅವರಿಗೆ ವಂಶ ಪಾರಂಪರ್ಯವಾಗಿ ಬಂದಿದ್ದ ನಿಧಿ ಮೇಲೆ ಬೆಳ್ಳಿಯಪ್ಪ ಹಾಗೂ ವೀರೇಂದ್ರಗೆ ಕಣ್ಣಿತ್ತು. ಆದ ಕಾರಣ ಭೀಮೇಂದ್ರ ಪೊನ್ನಪ್ಪಗೆ ಆರೋಗ್ಯ ಹದಗೆಟ್ಟ ಮೇಲೆ ಅವರ ಆರೋಗ್ಯ ವಿಚಾರಿಸೋಕೆ ಆಗಾಗ ಮನೆಗೆ ಬರ್ತಾ ಇದ್ರು. ಒಂದು ದಿನ ಭೀಮೇಂದ್ರ ಮಲಗಿರುವ ಸಮಯದಲ್ಲಿ ಉಸಿರುಗಟ್ಟಿ ಸಾಯಿಸಿದ್ರು. ನಂತರ ನಿಧಿಯ ಮಾಹಿತಿಗಾಗಿ ಅವರು ಕೋಣೆಯೆಲ್ಲ ಶೋಧ ನಡೆಸಿದ್ರು. ಏನೂ ಸಿಗದೆ ಬರೀ ಒಂದು ಚಿನ್ನದ ಮೂರ್ತಿ ಸಿಗುತ್ತೆ. ಈ ವಿಷಯವನ್ನು ಯಾರಿಗೂ ಎಲ್ಲೂ ಬಾಯಿ ಬಿಡದಂತೆ ಅವರಿಬ್ಬರು ನನಗೆ ತಾಕೀತು ಮಾಡಿದ್ರು. ನಿಧಿಯಲ್ಲಿ ನನಗೂ ಒಂದು ಭಾಗ ಕೊಡುವುದಾಗಿ ಹೇಳಿದರು. ನಂತರ ಮಾರನೇ ದಿನ ಭೀಮೇಂದ್ರ ಆರೋಗ್ಯ ಹದಗೆಟ್ಟು ತೀರಿ ಹೋದ ಎಂದು ಮಗಳು ತ್ರಿವೇಣಿಗೂ ಹಾಗೂ ಊರಿಗೂ ಸುದ್ದಿ ಹಬ್ಬಿಸಿದೆವು. ನಂತರ ನಿಧಿಯ ಮಾಹಿತಿಗಾಗಿ ಮನೆಯೆಲ್ಲ ಹುಡುಕಾಡಿದೆವು. ಆದರೆ ಏನೂ ಸಹಿತ ಸಿಗೋದಿಲ್ಲ. ಸ್ವಲ್ಪ ದಿವಸ ನಂತರ ಬೆಳ್ಳಿಯಪ್ಪ ಸತ್ತೋಗ್ತಾನೆ. ಆದರೆ ಆ ವೀರೇಂದ್ರ ಕುಟ್ಟಪ್ಪ ಭೀಮೇಂದ್ರನ ನಿಧಿ ಮೇಲೆ ಕಣ್ಣಿಟ್ಟದ್ರಿಂದ ಅವನು ನನ್ನ ಸಹಾಯದೊಂದಿಗೆ ನಾವಿಬ್ಬರು ಹಣ, ನಿಧಿ, ಚಿನ್ನದುಡೆಯ ಮೂರ್ತಿಗಳನ್ನು ಹುಡುಕಲು ಶುರು ಮಾಡಿದೆವು. ಆದರೆ ಎಲ್ಲೂ ಏನೂ ಸಿಗದೇ ಇದರಿಂದ ನಮ್ಮ ಹುಡುಕಾಟವನ್ನು ನಿಲ್ಲಿಸಬೇಕಾಯಿತು. ಅದಾಗಿ 2 ವರ್ಷದ ನಂತರ ಬಿಂದುವನ್ನು ಸಂಶೋಧಕಿ ನಿಧಿ ಸಂಶೋಧನೆಯಿಂದ ಆ ಮನೆ ಬಂದಾಗ ಮತ್ತೆ ನಮ್ಮ ಕುತೂಹಲ ಹೆಚ್ಚಾಗಿ ಅವತ್ತು ಚೌಡಯ್ಯ, ಯಾವುದೇ ಕಾರಣಕ್ಕೂ ಸಂಪತ್ತು ಸರ್ಕಾರದ ಪಾಲಾಗಬಾರ್ದು. ನಾವಿನ್ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ರಾತ್ರಿನೇ ಅವಳನ್ನ ಮುಗಿಸ್ಬಿಡು. ವೀರೇಂದ್ರ, ನೀನು ಹೇಳ್ದಾಗೆ ಮಾಡ್ತೀನಿ.
ವೀರೇಂದ್ರ ಸಾಯಿಸಿರ್ಬಂತ ನಾನು ಸುಮ್ಮನಾದೆ. ಆದರೆ ಪೊಲೀಸ್ ತನಿಖೆಯಲ್ಲಿ ಅದು ಸಹಜ ಸಾವು ಅಂತ ಖಾತ್ರಿ ಆಗೋಯ್ತು. ಅದಾದ 1 ವರ್ಷದ ನಂತರ ಮತ್ತೆ ಪ್ರವೀಣ್ ಅನ್ನೋ ಸಂಶೋಧಕ ಬರ್ತಾನೆ. ಅವನನ್ನು ಕೊಲೆ ಮಾಡೋದಕ್ಕೆ ವೀರೇಂದ್ರ ನನಗೆ ಹೇಳ್ತಾನೆ. ಆದರೆ ಅವತ್ತು ಕೂಡ ನಾನು ಹೋಗ್ಬೇಕಾದ್ರೆ ಅವನು ಸತ್ತೋಗಿದ್ದ. ಅಂದ್ರೆ ಇವೆರಡು ಕೊಲೆನ ವೀರೇಂದ್ರ ಬಿಟ್ರೆ ಬೇರೆ ಯಾರು ಮಾಡೋಕ್ಕೂ ಸಾಧ್ಯವಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಸ್ವಾಮಿ. ಮಣ್ತಿನ ಕೆಲಸ ಮಾಡಿದೆ, ಆದರೆ ಕೊಲೆ ಮಾತ್ರ ಮಾಡಿಲ್ಲ ಸ್ವಾಮಿ. ಆ ಚೌಡಯ್ಯ ಹೇಳೋ ಪ್ರಕಾರ ಈ ಬಿಂದು ಹಾಗೂ ಪ್ರವೀಣ್ ಕೇಸ್ನಲ್ಲಿ ಮುಖ್ಯ ಸೂತ್ರಧಾರ ವೀರೇಂದ್ರ ಕುಟ್ಟಪ್ಪ. ಅವನ್ನ ಒದ್ದು ಒಳಗೆ ಹಾಕಿದ್ರೆ ಎಲ್ಲ ವಿಷಯನೂ ಹೊರಗೆ ಬರುತ್ತೆ. ಸರ್, ಇಂಥ ಪ್ರಕರಣದಲ್ಲಿ ನಾವು ತುಂಬ ಹುಷಾರಾಗಿತ್ತು. ಆದಷ್ಟು ನೀವು ನಿಮ್ಮ ಕಾಕಿ ಕೆಲಸ ಕೊಡೋದಕ್ಕಿಂತ ಪ್ಲೇ ದ ಗೇಮ್ ಇನ್ ಮೈಂಡ್. ಅವನನ್ನು ಕ್ಯಾಶುವಲಾಗಿ ಕಳಿಸಿ ಜಸ್ಟ್ ಎನ್ಕ್ವೈರಿ ಮಾಡಿಬಿಟ್ಟು ಕಳಿಸಿ. ಯಾಕಂದರೆ ಕೊಲೆ ಮಾಡಿದ ವ್ಯಕ್ತಿ ಹೊರಗಡೆ ಇದ್ರೇ ಈ ಚದುರಂಗದ ಆಟದಲ್ಲಿ ರಾಜನ್ ಚೆಕ್ ಕೊಡೋಕ್ಕೆ ನಮಗೆ ಈಸಿ ಆಗೋದು. ದಿ ಗೇಮ್ ಈಸ್ ಓವರ್. ವೆರಿ ಇಂಟೆಲಿಜೆಂಟ್. ಕೊಲೆ ಮಾಡಿದ ವ್ಯಕ್ತಿ ಹೊರಗಡೆ ಇದ್ರೇನೆ ಈ ಚದುರಂಗ ದಟ್ಟದಲ್ಲಿ ರಾಜಂಗ್ ಚೆಕ್ ಕೊಡಕ್ ನಮಗೆ ಈಸಿ ಆಗೋದು. ದ ಗೇಮ್ ಇಸ್ ಓವರ್. ಸೂರಜ್, ತಾತ ಮನೇಲಿಲ್ಲ. ಅಂಡರ್ಗ್ರೌಂಡ್ ಹೋಗೋಕೆ ಇದೊಳ್ಳೆ ಅವಕಾಶ ಅನ್ಸುತ್ತೆ. ಸರಿಯಾಗಿ ನೋಡಿದ್ಯಾ? ಹೌದು, ಬಹುಶಃ ಮನೆಗೆ ಹೋಗಿರ್ಬೋದು ಅನ್ಸುತ್ತೆ. ಸರಿ, ಬಾ ಹೋಗೋಣ.
ಸೋನಲ್ ಸೂರಜ್ ಏನೇ ಸೋನಲ್? ಸ್ವಲ್ಪ ಡೋರ್ ಓಪನ್ ಮಾಡು. ಓಕೆ ಓಕೆ 1 ಸೆಕೆಂಡ್. ಸೋನಲಕ್ಕ, ಸೂರಜಣ್ಣ, ಎಂತ ಅವ್ರ ಮಲಗ್ಬಿಟ್ರೆ ಏನವರು? ಸೋನಲ್ ಆರ್ ಯು ಓಕೆ? ಸೋನು ಭೈರವ ಬಂದ ಅನ್ಸುತ್ತೆ, ಬಾ ಹೋಗೋಣ. ನಿಧಾನ ನಿಧಾನ ಬಾ. ಸೂರಜಣ್ಣ, ಏನಪ್ಪ ಹೇಳ್ಬೋರು ಏನೋ ಹೊರಗಿದ್ದಾರೆ. ನಮಸ್ಕಾರ ಬುಡ್ಡಿ. ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ಅದು ಇಲ್ಲೇ ಮೇಲ್ಗಡೆ ಹೋಗಿದ್ವಿ. ಏನ್ ಇಷ್ಟೊತ್ನಲ್ಲಿ ವಿಸ್ಮಯನ್ ಕರ್ಕೊಂಡು? ವಿಸ್ಮಯ ಯಾಕೋ ಸೆಪ್ಗಿರಂಗ್ ಕಾಣ್ತಿದ್ದಾಳೆ. ಅದು ಏನಿಲ್ಲ ತಾಯಿ, ಇವತ್ತು ಚಿಕ್ಕವನೊಟ್ಟಿಗೆ ಊರಿಗೆ ಹೋಗ್ತಾ ಇದ್ದಾಳೆ. ನೀವು ತುಂಬ ಹಚ್ಕೊಂಡಿದ್ಲಲ್ಲ, ಅದಕ್ಕೆ ನಿಮಗೊಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ಲು ತಾಯಿ. ಅದಕ್ಕೆ ಕರ್ಕೊಂಡು ಬಂದೆ ತಾಯಿ. ಸೋ ಸ್ವೀಟ್. ಹುಷಾರಾಗಿ ಹೋಗು. ನೆನ್ಪಾದಾಗ ಫೋನ್ ಮಾಡು. ಮಮ್ಮಿ ಡ್ಯಾಡಿನ ತುಂಬಾ ಕೇಳಿದೆ ಅಂತ ಹೇಳು. ನನಗೆ ಮಮ್ಮಿ ಡ್ಯಾಡಿ ಇಲ್ಲ, ನನಗೆ ನನ್ನ ಚಿಕ್ಕಮ್ಮನೇ ಇಲ್ಲ. ತಂದೆ ತಾಯಿ ಇಲ್ದಿರೋ ಕೂಸು ತಾಯಿ. ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಎಲ್ರೂ ನಗಿಸ್ತಾ ಇರುತ್ತೆ ನನ್ನ ಬಂಗಾರ. ಅಳ್ಬೇಡಿ ಅಕ್ಕ, ಹೆಣ್ಮಕ್ಳು ಅವತ್ತು ಕಣ್ಣೀರು ಹಾಕ್ಬಾರ್ದು. ಅದ್ರಲ್ಲೂ ನೀನ್ ಕಣ್ಣೀರು ಹಾಕಿದ್ರೆ ಒಂಚೂರು ಚೆನ್ನಾಗಿ ಕಾಣಲ್ಲ. ಸರಿಯಾಗಿ ಹೇಳ್ದೆ. ಮನ್ಸಲ್ಲಿ ಇಷ್ಟೊಂದು ನೋವಿಟ್ಕೊಂಡು ಎಲ್ರನ್ನೂ ಖುಷಿ ಖುಷಿಯಾಗಿ ನಗಿಸ್ತಿರ್ತೀಯ ಅಂದ್ರೆ ಹೌ ಸ್ವೀಟ್ ಆಫ್ ಯು. ಹೌದಾ? ನನ್ಗೇನು ಅನ್ಸ್ತಿಲ್ಲ ಅಪ್ಪ. ಸಾಕು ಡ್ರಾಮಾ. ಆಯ್ತು ತಾಯಿ, ನಾವಿನ್ ಬರ್ತೀವಿ. ಬಾ ಖುಷ, ಬಾ. ಬಾಯ್ ಅಕ್ಕ. ಬಾಯ್ ಹ್ಯಾಂಡ್ಸಮ್. ಬಾಯ್. ಬಾವ, ಬಾ ಖುಷ, ಬಾ ಬಾ ಬಾ. ಹ್ಯಾಂಡ್ಸಮ್ ಅಕ್ಕ, ಸೂಪರ್. ಹಲೋ ಶ್ವೇತಾ. ಹಾಯ್ ಸೋನು. ಶ್ವೇತಾ, ಕ್ಯಾನ್ ಯು ಡೂ ಮಿ ಅ ಫೇವರ್? ಓಕೆ, ಟೆಲ್ ಮೀ. ಇದೆಲ್ಲ ಯಾಕೆ ಕೇಳ್ತಿದ್ಯಾ? ಎಲ್ಲ ನಿನ್ಗೆ ಆಮೇಲೆ ಹೇಳ್ತೀನಿ, ಪ್ಲೀಸ್. ಓಕೆ ಓಕೆ, 2 minutes. ಲೌಡ್ ಸ್ಪೀಕರ್ ಆನ್ ಮಾಡು. ಎಸ್. ಓಕೆ, ಆ ಎಲ್ಲ ಡೀಟೇಲ್ಸ್ ನನ್ನ ಮೇಲ್ ಐಡಿಗೆ ಸೆಂಡ್ ಮಾಡು. ಅರ್ಜೆಂಟ್. ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹಲೋ ಹ್ಯಾಂಡ್ಸಮ್, ಕಾಫಿ.
ಏನು ಯೋಚನೆ ಮಾಡ್ತಿದ್ಯಾ? ಸೋನು, ನನ್ನ ಪ್ರಕಾರ ಪ್ರವೀಣ್ ಅವತ್ತು ರಾತ್ರಿ ಅಂಡರ್ಗ್ರೌಂಡ್ಗೆ ಹೋದ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಯಾರೋ ಡೋರ್ ಕ್ಲೋಸ್ ಮಾಡಿದ್ದಾರೆ. ಪ್ರವೀಣ್ ಆಲ್ರೆಡಿ ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಉಸಿರಾಟ ಸಮಸ್ಯೆಗಳಿಗಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ತಾನೆ. ಎಸ್ ಸೂರಜ್, ಅಬ್ಸಲ್ಯೂಟ್ಲಿ ರೈಟ್ ಗೆಸ್ಸಿಂಗ್. Suraj, what happened? ಪ್ರವೀಣ್ ರಿಪೋರ್ಟ್ನಲ್ಲಿ ಬರೆದಿರೋ ಸೀಕ್ರೆಟ್ ಕೋಡ್ 2017. ವಾಟ್? ಅದೇಗ್ ಸಾಧ್ಯ? ಓ ಮೈ ಗಾಡ್, ಹೌ ಬ್ರಿಲಿಯಂಟ್. ಸೋನು, ಅವತ್ತು ಅಂಡರ್ಗ್ರೌಂಡ್ ರೂಮ್ಗೆ ಹೋದಾಗ ಸೆಕೆಂಡ್ ಕಬೋರ್ಡ್ನಲ್ಲಿ ಸಿಕ್ಕಿದ ಲಾಕರ್ ಕೋಡ್ ನಂಬರ್ ಇವು. ಹಾಗಾದ್ರೆ ವಿ ಮೈಟ್ ಗೆಟ್ ಸಮಥಿಂಗ್ ದೇರ್. ಎಸ್, ಲೆಟ್ಸ್ ಮೂವ್. ನಮಸ್ತೆ ಸರ್, ನಿಮ್ಮನ್ನು ಹುಡ್ಕೊಂಡು ವೀರೇಂದ್ರ ಚೌಡಯ್ಯ ಬಂದಿದ್ದಾರೆ. ಒಳಗೆ ಕಳಿಸಿ. ಎಸ್ ಸರ್. ಬನ್ನಿ. ನಮಸ್ಕಾರ. ಕೂತ್ಕೊಳ್ಳಿ. ವೀರೇಂದ್ರ ಕುಟ್ಟಪ್ಪ, ಸನ್ ಆಫ್ ಬೆಳ್ಳಿಯಪ್ಪ ಅಲ್ವಾ? ಹೌದು. ಭೀಮೇಂದ್ರ ಪೊನ್ನಪ್ಪನ ಸಾಯಿಸಿ ಅವರಲ್ಲಿರೋ ಸಂಪತ್ನೆಲ್ಲ ದೋಚಕ್ ಪ್ಲಾನ್ ಮಾಡಿ ಅದು ಸಿಗದೆ ಹೋದಾಗ ಅಲ್ಲಿಗೆ ಬಂದು ಇಬ್ರು ಸಂಶೋಧಕರನ್ನು ಸಾಯಿಸಿ ಊರು ಬಿಟ್ಟು ಮತ್ತೊಂದು ಊರಿಗೋಗಿ ಜೀವನ ಸಾಗಿಸ್ತಾ ಇದೆಯಾ ಅಲ್ವಾ? ಇಲ್ಲ ಸ್ವಾಮಿ, ನಿಜವಾಗ್ಲೂ ನಾನು ಯಾರನ್ನು ಸಾಯಿಸಿಲ್ಲ. ನೀನ್ ಹೇಳಿದ ತಕ್ಷಣ ನಂಬಕ್ಕೆ ನಾನೇನು ಗುಡಿಲಿರೋ ದೇವರು ಅನ್ಕೊಂಡಿದ್ಯಾ? ದಯವಿಟ್ಟು ನೀನ್ ಸಾಯಿಸ್ಲಿಲ್ಲ ಅಂದ್ರೆ ಮತ್ಯಾರು? ಇವನ್ ಸಾಯಿಸಿದ್ನಾ? ನನ್ ಗೊತ್ತಿಲ್ಲ ಸ್ವಾಮಿ. ಏಯ್, ಯಾರೋ ಸಾಯಿಸಿದ್ದು? ಸ್ವಾಮಿ, ಇವನು ಸಾಯಿಸಿದ್ದು. ಲೇ ದಂಡನ್ ಮಗ್ನೆ, ನಾನ್ ಯಾವಾಗ್ಲೂ ಸಾಯಿಸಿದ್ದೆ, ನೀನ್ ತಾನೇ ಸಾಯಿಸೋಕ್ ಹೋಗಿರೋದು. ನೀನ್ ಸಾಯ್ಸಕ್ ಹೋಗಿರೋದ್ ನಿಜ, ಆದ್ರೆ ನೀನ್ ಸಾಯಿಸಿಲ್ಲ. ಅವನ್ ನೋಡಿದ್ರೆ ಸಾಯ್ಸಕ್ ಹೇಳಿರೋದ್ ನಿಜ, ಆದ್ರೆ ಅವನ್ ಸಾಯಿಸಿಲ್ಲ. ಮತ್ಯಾರೋ ನಿಮ್ ತಾತ ಸಾಯಿಸ್ತಾನೆ. ಅಲ್ಲಿರುವ ಸಂಪತ್ ಮೇಲೆ ಆಸೆ ಪಟ್ಟಿದ್ ನಿಜ, ಕೊಲೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ನಿಜ, ಆದ್ರೆ ಕೊಲೆ ಮಾತ್ರ ನಾವು ಮಾಡಿಲ್ಲ ಸ್ವಾಮಿ. ಹೌದು ಸ್ವಾಮಿ.
ಹೇಳಿ ಸೂರಜ್. ಸ್ಟೇಷನ್ನಲ್ಲಿ. ಸರಿ. ನೋಡಿ, ನಾನು ಹೇಳ್ದಾಗೆಲ್ಲ ನೀವು ಸ್ಟೇಷನ್ ಕಡೆ ಬರಬೇಕು. ಸರಿ. ಇವಾಗ ನೀವು ಹೋಗಿ. ಅಯ್ಯೋ ನನ್ನ ಮಗ ಕರ್ಕೊಂಡು ಬಂದು ಸಿಕ್ಸ್ಬಿಡ್ತಿದ್ದ. ಬನ್ನಿ. ಹಾಯ್ ಸರ್. ಕೂತ್ಕೊಳ್ಳಿ. ಸೂರಜ್, ನೀವು ಹೇಳ್ದಾಗೆ ವೀರೇಂದ್ರನ ಕರೆಸಿ ಎಂಕ್ವೈರಿ ಮಾಡಿ ಕೇಳಿದೆ. ಆದರೆ ಅವರಿಬ್ಬರನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಒನ್ ವೇನಲ್ಲಿ ಮಾತಾಡ್ತಾ ಇದ್ದಾರೆ. ನಂಗೆ ಯಾಕೋ ಈ ಕೇಸ್ನಲ್ಲಿ ವೀರೇಂದ್ರ ಇನ್ವಾಲ್ವ್ ಆಗಿರೋದು ಪಕ್ಕಾ ಅನ್ನಿಸ್ತಾ ಇದೆ. ಅವನ ಮೇಲೇನೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಪೊಲೀಸ್ ಅಂದಮೇಲೆ ಅನುಮಾನ ಬರಲೇಬೇಕು. ಅದು ಬಂದ್ರೇ ಆ ಪದಕ್ಕೆ ಸಿಗೋ ವ್ಯಾಲ್ಯೂ. ಅಂದರೆ ಟ್ರೆಷರ್ ಇರೋ ಸ್ಥಳದ ಬಗ್ಗೆ ಪೂರ್ಣವಾದ ಮಾಹಿತಿ ನಮಗೆ ಸಿಕ್ಕಿದೆ. ಅದು ಪ್ರವೀಣ್ ರಿಸರ್ಚ್ ಮಾಡಿರೋ ರಿಪೋರ್ಟ್ನೊಳಗೊಂಡ ಚಿಪ್ ಹಾಗೂ ಭೀಮೇಂದ್ರ ಬರೆದಿರೋ ಬುಕ್ನ ಮೂಲಕ. ಪ್ರವೀಣ್ ಸಾಯೋ ವಿದಿನ್ ಅವರ್ನಲ್ಲಿ ಯಾರಿಗೂ ತಿಳಿಯದಾಗೆ ಅಂಡರ್ಗ್ರೌಂಡ್ ರಹಸ್ಯವಾದ ಲಾಕರ್ನಲ್ಲಿ ಕೋಡ್ ನಂಬರ್ ಬದಲಾವಣೆ ಮಾಡಿಟ್ಟಿರ್ತಾನೆ. ಆ ಕೋಡ್ ನಂಬರ್ ನಿಮಗೆಲ್ಲಿ ಸಿಕ್ತು? ಪ್ರವೀಣ್ ಸಾಯೋವಾಗ ತನ್ನ ರಿಪೋರ್ಟ್ನಲ್ಲಿ ಒಂದು ಆಲ್ಫಾಬೆಟನ್ನು ಹಿಂಟ್ ಆಗಿ ಮೆನ್ಷನ್ ಮಾಡಿರ್ತಾನೆ. ಬಟ್ ಆ ಆಲ್ಫಾಬೆಟನ್ನು ಸಾಮಾನ್ಯವಾಗಿ ಯಾರೇ ನೋಡಿದರೂ ಫೈಂಡ್ ಔಟ್ ಮಾಡೋದು ತುಂಬ ಕಷ್ಟ. ಅದೇ ಮಿರರ್ ಮೂಲಕ ಆ ಆಲ್ಫಾಬೆಟನ್ನು ನೋಡಿದಾಗ 4 ಡಿಜಿಟ್ ನಂಬರ್ ಕಾಣಿಸುತ್ತೆ. ಅದು ಆ ಲಾಕರ್ ಕೋಡ್ ನಂಬರ್ ಆಗಿರುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಇನ್ನು ಮುಂದೆ ನಮ್ಮ ಟಾರ್ಗೆಟ್ ನೀವು ಅನುಮಾನಪಟ್ಟ ಆ ವ್ಯಕ್ತಿನ ಹಿಡಿಯೋದು. ಸರ್ ನಮಸ್ತೆ ಸರ್. ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಾಗಿತ್ತು. ಅದರ ಬಗ್ಗೆ ಎಸ್ ಐ ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಸಾಹೇಬ್ರಿಲ್ಲ, ಬರ್ತಾರೆ, ಕೂತ್ಕೊಳ್ಳಿ. ಸರ್ ಸ್ವಲ್ಪ ಅರ್ಜೆಂಟ್ ಇತ್ತು ಸರ್. ಅರ್ಜೆಂಟ್ ಇದ್ರೆ ನಾವೇನು ಮಾಡಕತ್ತೆ? ಹೋಗಿ ಕೂತ್ಕೊಳ್ಳಿ.
ಒಳಗಡೆ ಹೋಗಿ. ಸರ್ ನಮಸ್ತೆ. ಹೇಳಿ, ಏನು ವಿಷಯ? ಸರ್, ನನ್ನ ಹೆಸರು ತಾರಕ್ ಪೊನ್ನಪ್ಪ ಅಂತ. ಗುಡ್ಡೆಮನೆ ಎಸ್ಟೇಟ್ ಅನ್ನು ಸರ್ಕಾರ ಅಕ್ರಮವಾಗಿ ಆಕ್ರಮಣ ಮಾಡಿರೋ ಬಗ್ಗೆ ಹಾಗೂ ಅಲ್ಲಿ ಟ್ರೆಷರಿ ಇದನ್ನು ಗುಮಾನಿಯೊಂದಿಗೆ ಆಗಾಗ ರಿಸರ್ಚ್ಗೆ ಅಂತ ಬರೋರ ಬಗ್ಗೆ ಆಕ್ಷೇಪಣೆ ಪತ್ರವನ್ನು ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ಸರ್. ಇದು ಸರ್ಕಾರ ಕೊಟ್ಟಿರೋ ಆಕ್ಷೇಪಣೆ ಪತ್ರದ ಕಾಪಿ ಸರ್. ತಿರ್ಗಾ ಅಮ್ಮನಿಗೆ ರಿಸರ್ಚ್ಗೆ ಅಂತ ಬಂದಿರೋರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀನಿ ಸರ್. ಓ, ಹೌದು. ಯಾರು ನೀವು? ನಿಮಗೂ ಆ ಮನೆಗೂ ಏನು ಸಂಬಂಧ? ರಕ್ತ ಸಂಬಂಧ ಸರ್. ಅಂದ್ರೆ ಭೀಮೇಂದ್ರ ಪೊನ್ನಪ್ಪನ ಮೊಮ್ಮಗ ನಾನು. ಒಂದು ಕಂಪ್ಲೇಂಟ್ ಬರೀರಿ. ಥ್ಯಾಂಕ್ ಯು ಸರ್. ಸರ್, ಕಾನೂನು ಉಲ್ಲಂಘನೆ ಮಾಡಿ ಆ ಮನೆಗೆ ಬಂದಿರೋನ ಮೊದಲೇ ಅರೆಸ್ಟ್ ಮಾಡಿ ಸರ್. ಇನ್ನು ಮೀನ ಮೆಷ್ ಎಣ್ಸ್ಕೊಂಡು ಕೂರ್ಬೇಡಿ. ಅನುಮಾನಾಸ್ಪದ ಹುಲಿನ ನಾವು ಬೇಟೆಯಾಡಬೇಕು ಅಂತ ಅನ್ಕೊಂಡಿದ್ರೆ ಆ ಹುಲಿನೇ ನಮ್ಮನ್ನು ಹುಡ್ಕೊಂಡು ಬಂದು ನಮ್ಮ ಬೋನ್ಗೆ ಬೀಳುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಭೀಮೇಂದ್ರ ಪೊನ್ನಪ್ಪನ ಮೊಮ್ಮಗ ತಾರಕ್ ಪೊನ್ನಪ್ಪ ಅವರೇ, ಯಾಕೆ ತಮ್ಮ ಬಾಯಿಂದ ಇವಾಗ ಮಾತೇ ಬರ್ತಾ ಇಲ್ಲ? ಸರ್, ನೀವುಗಳೆಲ್ಲ ಏನೇನೋ ಮಾತಾಡಿ ನನ್ನ ಡೈರೆಕ್ಷನ್ ತಪ್ಪಿಸೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ತಪ್ಪು ಮಾಡ್ತಿದ್ದೀರಾ ನೀವು. ತಪ್ಪು ಬಿಂದು ಹಾಗೂ ಪ್ರವೀಣ್ ಕೊಲೆ ಮಾಡುವಾಗ ನೀನ್ ಮಾಡ್ತಿರೋದು ತಪ್ಪು ಅಂತ ಅನ್ಸಿಲ್ವಾ? ಟೆಲ್ ಮಿ ದ ಟ್ರೂತ್. ಏನಕ್ಕೆ ಅವರಿಬ್ಬರನ್ನ ಕೊಲೆ ಮಾಡಿದೆ? ನೀವುಗಳು ನನಗೆ ಮೆಂಟಲ್ ಟಾರ್ಚರ್ ಕೊಡ್ತಾ ಇದ್ದೀರಾ. ನಾನು ಯಾರನ್ನು ಕೊಲೆ ಮಾಡಿಲ್ಲ. ನೀವು ಈ ಥರ ಮಾಡಿದ್ರೆ ನಾನು ಹ್ಯೂಮನ್ ರೈಟ್ಸಿಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿನ ಎಂಕ್ವೈರಿ ಮಾಡೋ ಮೊದಲು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರಬೇಕು. ಮೋರ್ ಓವರ್, ಸರಿಯಾದ ಪ್ರೂಫ್ ಇಲ್ಲದೆ ಯಾರನ್ನು ಎಂಕ್ವೈರಿ ಮಾಡೋ ಹಾಗಿಲ್ಲ. ಲಾನ ನಾನು ನಿನ್ನಿಂದ ತಿಳ್ಕೋಬೇಕಾ? ಕಂಪ್ಲೇಂಟ್ ನಿನ್ ಮೇಲೆ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಸಂಸ್ಥೆಯಿಂದ ಕೊಡೋ ಕಂಪ್ಲೇಂಟ್ ಲೆಟರ್. ಇನ್ನು ಪ್ರೂಫ್. ಪಾಯಿಂಟ್ ನಂಬರ್ 1, ನಾವು ಗುಡ್ಡೆ ಮನೆ ಬಂದ ಮೊದಲ ದಿನ ಮಾಸ್ಟರ್ ಬೆಡ್ರೂಮ್ನಲ್ಲಿ ಅನ್ನೋನ್ ಕಾಲ್ ರಿಸೀವ್ ಮಾಡಿದಾಗ ಸ್ಪಾರ್ಕ್ ಆದಂಗೆ ಫೀಲ್ ಆಯಿತು. ಆವಾಗಲೇ ಆ ಮನೆಯಲ್ಲಿ ಸ್ಪೈ ಕ್ಯಾಮ್ ಫಿಕ್ಸ್ ಆಗಿರೋದು ಕನ್ಫರ್ಮ್ ಆಗೋಯ್ತು. ಇವು ನೀನು ಫಿಕ್ಸ್ ಮಾಡಿರೋ ಸ್ಪೈ ಕ್ಯಾಮ್. ಆ ಊರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಅಂಡರ್ಗ್ರೌಂಡ್ನಲ್ಲಿ ಸ್ಪೈ ಕ್ಯಾಮ್ ಫಿಕ್ಸ್ ಆಗಿರಲ್ಲ. ಹಾಗಾಗಿ ಬರೀ 2 ಸ್ಪೈ ಕ್ಯಾಮ್ನ ಫಿಕ್ಸ್ ಮಾಡಿ ಸರ್ವರ್ ಥ್ರೂ ನೀನು ಗುಡ್ಡೆ ಮನೆಯಲ್ಲಿ ನಡೀತಿರೋ ನಮ್ಮ ಆಕ್ಟಿವಿಟೀಸ್ನ ಫುಟೇಜ್ ನೋಡ್ತಾ ಇದ್ದೆ. ಪಾಯಿಂಟ್ ನಂಬರ್ 2, ನಮಗೆ ಈ ವಿಷಯ ಗೊತ್ತಾಗಿದ್ದು ಅದೇ ಭೈರವನ ಮೊಮ್ಮಗಳಾದ ವಿಸ್ಮಯಳಿಂದ. ಅವತ್ತು ಚಾಟ್ ಹಟ್ನಲ್ಲಿ ಯಾವಾಗ ಈ ಕೇಸ್ಗಳಲ್ಲಿ ನೀನು ಇನ್ವಾಲ್ವ್ ಆಗಿರೋ ಬಗ್ಗೆ ನಮಗೆ ಅನುಮಾನ ಶುರುವಾಯಿತು, ಆವಾಗಲೇ ನಿನ್ನನ್ನು ಟಾರ್ಗೆಟ್ ಮಾಡೋಕ್ಕೆ ನಾವು ಶುರು ಮಾಡಿದ್ವಿ. ಆ ಉದ್ದೇಶದಿಂದ ಎಸ್.ಎ. ರಾಜಶೇಖರ್ ಅವ್ರನ್ನ ಸ್ಟೇಷನ್ಗೆ ಭೇಟಿ ಮಾಡಲು ಬಂದ ಸಂದರ್ಭದಲ್ಲಿ ಅವ್ರಿಗೆ ವೀರೇಂದ್ರನ ಮೇಲೆ ಅನುಮಾನ ಹೆಚ್ಚಾಗಿತ್ತು. ಆದರೆ ಇನ್ಮುಂದೆ ನಮ್ಮ ಟಾರ್ಗೆಟ್
ನೀವು ಅನುಮಾನಪಟ್ಟ ಆ ವ್ಯಕ್ತಿನ ಹಿಡಿಯೋದು. ಅಂದರೆ ಭೀಮೇಂದ್ರ ಪೊನ್ನಪ್ಪನ ಮೊಮ್ಮಗ ತಾರಕ್ ಪೊನ್ನಪ್ಪನ ಬೇಟೆಯಾಡೋದು. ಏನ್ ಹೇಳ್ತಿದ್ದೀರಾ ನೀವು? ಅವನಿಗೂ ಈ ಕೇಸ್ಗೂ ಏನ್ ಸಂಬಂಧ? ಸರ್, ಮೇಲ್ನೋಟಕ್ಕೆ ಚೌಡೆ ಹಾಗೂ ವೀರೇಂದ್ರ ಅಪರಾಧಿಗಳನ್ನು ತನಿಸಿದ್ರು ಒಳಗಡೆಯಿಂದ ಕಾಣದ ಕೈಯೊಂದು ಕೆಲಸ ಮಾಡ್ತಾ ಇತ್ತು. ಅದು ಆ ತಾರಕ್ ಪೊನ್ನಪ್ಪ. ಆದ್ರೆ ಏನಾದರೂ ಬಲವಾದ ಸಾಕ್ಷಿ ಇದ್ರೆ ತಾನೇ ನಾವು ಎಂಕ್ವೈರಿ ಮಾಡಕ್ ಸಾಧ್ಯ ಆಗೋದು. ಸರ್, ಎವಿಡೆನ್ಸ್ ಇಲ್ಲದೆ ನಾನಿಲ್ಲಿ ಅವನ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅದೇನಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಸರ್, 2014 ಜೂನ್ 14 ಬಿಂದು ಕೊಲೆ ಆದಾಗ ಆ ತಾರಕ್ ಪೊನ್ನಪ್ಪ ತಾನು ಕೆಲಸ ಮಾಡೋ ಕಂಪನಿಯಲ್ಲಿ ಲೀವ್ ತಗೊಂಡಿರ್ತಾನೆ. ಶ್ವೇತಾ, ಕ್ಯಾನ್ ಯು ಡೂ ಮಿ ಅ ಫೇವರ್? ಓಕೆ, ಟೆಲ್ ಮೀ. ನಿಮ್ಮ ಕಂಪ್ನಿ ಮ್ಯಾನೇಜರ್ ತಾರಕ್ ಪೊನ್ನಪ್ಪ 2014 ಜೂನ್ 14 ಹಾಗೂ 2015 ನವೆಂಬರ್ 22ಗೆ ಕಂಪ್ನಿಗೆ ಬಂದಿದ್ನೋ ಇಲ್ವೋ ಅಂತ ಚೆಕ್ ಮಾಡಿ ಹೇಳ್ತೀಯಾ? ನಾನು ಲೈನಲ್ಲೇ ಇರ್ತೀನಿ. ಇದೆಲ್ಲ ಯಾಕೆ ಕೇಳ್ತಿದ್ಯಾ? ಎಲ್ಲ ನಿನ್ಗೆ ಆಮೇಲೆ ಹೇಳ್ತೀನಿ, ಪ್ಲೀಸ್. ಓಕೆ, 2 minutes. ಲೌಡ್ ಸ್ಪೀಕರ್ ಆನ್ ಮಾಡು. ಹಲೋ ಸೋನು. ಸರ್, ಲೀವ್ ತಗೊಂಡಿದ್ರು 2014 ಜೂನ್ 14 ಕಂಪ್ನಿಗೆ ಬಂದಿಲ್ಲ. ಹಾಗೆ 2015 ನವೆಂಬರ್ 23 ಆ್ಯಂಡ್ 24 ಕಂಪ್ನಿಯಿಂದ ಲೀವ್ ತಗೊಂಡು ಸಕಲೇಶ್ಪುರದ ಮಲ್ನಾಡ್ ರೆಸಾರ್ಟ್ನ ಬುಕ್ ಮಾಡಿದ್ದಾರೆ. ಓಕೆ, ಆ ಎಲ್ಲ ಡೀಟೇಲ್ಸ್ ವಿತ್ ತಾರಕ್ ಫೋನ್ ನಂಬರ್ ಜೊತೆ ನನ್ನ ಮೇಲ್ ಐಡಿಗೆ ಸೆಂಡ್ ಮಾಡು. ಅರ್ಜೆಂಟ್. ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಇವು ಆ 2 ಸಾವು ನಡೆದಿರೋ ಸೇಮ್ ಡೇ ಕಂಪ್ನಿಯಿಂದ ನೀನು ತಗೊಂಡಿರೋ ಲೀವ್ ಪ್ರೂಫ್. ಪಾಯಿಂಟ್ ನಂಬರ್ 3, ಹಾಗೆ ಪ್ರವೀಣ್ ಸಾವಿನ ದಿನ ಕೂಡ ಕಂಪನಿಯಿಂದ ಸಕಲೇಶ್ಪುರದ ಮಲ್ನಾಡ್ ರೆಸಾರ್ಟ್ನ 2015 ನವೆಂಬರ್ 22 ಆಗಿ 23ಕ್ಕೆ ಬುಕ್ ಮಾಡಿರ್ತಾನೆ. ಅಷ್ಟಕ್ಕೂ ಈ ಎಲ್ಲ ಅನುಮಾನಗಳಿಗೆ ಕಾರಣ ಬಿಂದು ಗುಡ್ಡೆ ಮನೆ ಬರೋ ಮೊದಲು ಆ ತಾರಕ್ನ ಭೇಟಿ ಮಾಡಿರೋದು. ತಗೊಳ್ಳಿ ಸರ್ ಡೀಟೇಲ್ಸ್. ಗುಡ್. ಬಟ್ ನಾವಿಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಡೇಟ್. ಅಂದರೆ ಜೂನ್ 14 ಹಾಗೂ ನವೆಂಬರ್ 22ರಂದು ಆ ತಾರಕ್ ಪೊನ್ನಪ್ಪ ಕೇರಳದಿಂದ ವಿರಾಜಪೇಟೆಗೆ ಬಂದಿರ್ತಾನೆ. ಇಲ್ಲಿರೋ ಏನೇ ರೆಸಾರ್ಟ್ ಅಥವಾ ಲಾಡ್ಜ್ನಲ್ಲಿ ಸ್ಟೇ ಆಗಿ ಅವತ್ತು ರಾತ್ರಿ ತಾನು ಅಂದ್ಕೊಂಡಾಗೆ ಕೊಲೆ ಮಾಡಿ ವಾಪಸ್ ಹೋಗಿದ್ದಾನೆ. ಆದರೆ ರಿಪೋರ್ಟ್ನಲ್ಲಿ ನಾರ್ಮಲ್ ಡೆತ್ ಬರೋ ಥರ ಪ್ರೀ ಪ್ಲ್ಯಾಂಡಾಗಿ ಮೈಂಡ್ ಗೇಮ್ ಮಾಡಿದ್ದಾನೆ. ಸೊ ವಿರಾಜಪೇಟೆಯಲ್ಲಿರೋ ಎಲ್ಲ ರೆಸಾರ್ಟ್ ಹಾಗೂ ಲಾಡ್ಜ್ನ ಇನ್ವೆಸ್ಟಿಗೇಷನ್ ಮಾಡಿದರೆ ಪಕ್ಕಾ ಪ್ರೂಫ್ ಸಿಗ್ಬೋದು. ಹಾಗೆ 2014 ಜೂನ್ 14 ಹಾಗೂ 2015 ನವೆಂಬರ್ 22 23 ಕಾಲ್ ಲಿಸ್ಟ್ ತೆಗೆದ್ರೆ ಅವನ ಜೊತೆ ಇನ್ವಾಲ್ವ್ ಆಗಿರೋ ವ್ಯಕ್ತಿಗಳು ಸಿಗ್ಬೋದು. ಇದಕ್ಕೆ ಸಾಕ್ಷಿ ಆ ದಿನ ನೀನು ಬುಕ್ ಮಾಡಿರೋ ರೆಸಾರ್ಟ್ ಬುಕ್ಕಿಂಗ್ ಡೀಟೇಲ್ಸ್, ಹಾಗೆ ನಿಂಗೆ ಸಹಾಯ ಮಾಡಿದ ನವೀನ್ ಪುಟ್ಟಪ್ಪ ಹಾಗೂ ಡಾಕ್ಟರ್ ಪ್ರೇಮ್. ಟರ್ನ್ ಬ್ಯಾಕ್. ಬೊಗಳಲೇ. ಹೌದು, ಇವ್ರು ನಾನು ಮೀಟ್ ಮಾಡಿದ್ದು ನಿಜ, ನಾನು ಸರೇನ್ ಕೊಟ್ಟಿದ್ದು ನಿಜ. ಅರ್ಜೆಂಟಾಗಿ ರಜಾ ಬುಕ್ ಮಾಡು ಅಂತ ಫೋನ್ ಮಾಡಿ ಹೇಳ್ದ ಸರ್, ಅದಕ್ಕೋಸ್ಕರ ರಜಾ ಬುಕ್ ಮಾಡಿದೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಇದು ನೀನು ಸ್ಟೇ ಆಗಿರೋ ರೆಸಾರ್ಟ್ ಬುಕಿಂಗ್ ಡೀಟೇಲ್ಸ್. ತುಂಬ ಬ್ರಿಲಿಯಂಟ್ ಆಗಿ 2 ಕೇಸ್ ನಾರ್ಮಲ್ ಡೆತ್ ಆಗೋ ಥರ ಗೇಮ್ ಮಾಡಿ ಮುಗಿಸ್ತೀಯ. ಅದಾದಮೇಲೆ 2017 ಜನವರಿ 5ಕ್ಕೆ ನಾವು ಆ ಮನೆ ಬರೋ ವಿಷಯ ತಿಳ್ಕೊಂಡು ನೀನು ಆ ಮನೆಗೆ ಬಂದು ಸ್ಪೈ ಕ್ಯಾಮ್ನ ಫಿಕ್ಸ್ ಮಾಡಿ ನಮ್ಮಿಂದ ಟ್ರೆಜರ್ ಇರೋ ಕ್ಲೂ ತಿಳ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತೀಯ. ಆದರೆ ಯಾವಾಗ ನೀನು ಪ್ಲ್ಯಾನ್ ವರ್ಕೌಟ್ ಆಗಿಲ್ವೋ ಆವಾಗಲೇ ನೆಟ್ವರ್ಕ್ ಬ್ಲಾಕ್ ಮಾಡಿಸಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋ ಪ್ಲ್ಯಾನ್ ಹಾಕ್ಕೊಂಡು ಇಲ್ಲಿವರೆಗೂ ಬಂದಿದೀಯಾ. ನೀವುಗಳೆಲ್ಲ ಸೇರಿಕೊಂಡು ನನ್ನ ಈ ಕೇಸಲ್ಲಿ ಫಿಕ್ಸ್ ಮಾಡಕ್ಕೆ ಮಾಡ್ತಿರೋ ಪ್ಲ್ಯಾನಿಂಗ್ ಇದೆಲ್ಲ ತಪ್ಪು ಮಾಡ್ತಿದ್ದೀರಾ ನೀವು. ಏಯ್, ಏನೋ ಅಂದೆ ಬೋಳಿ ಮಗನೇ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋ ಜಾತಿ ಅಲ್ಲ. ಸರ್ 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 ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ಸರ್ ಸರ್ ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಸರ್, ದಯವಿಟ್ಟು ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್.
ತಾತನ ಮನೆಯಲ್ಲಿ ಟ್ರೆಷರ್ ಇರೋ ಬಗ್ಗೆ ಗುಮಾನಿ ಸಿಕ್ಕಿದ್ದು ಬಿಂದು ಅನ್ನೋ ಸಂಶೋಧಕಿ ನನ್ನ ಭೇಟಿಯಾದಾಗ ಸರ್. ಆವತ್ತಿನಿಂದ ಅಲ್ಲಿರೋ ಟ್ರೆಷರು ಸರ್ಕಾರದ ಪಾಲಾಗಬಾರ್ದು ಅನ್ನೋ ಸ್ವಾರ್ಥಕ್ಕಾಗಿ ಬಿಂದುನ ಸಾಯಿಸ್ಬೇಕು ಅಂತ ಹೊರಟು ಅವತ್ತು. ಗುಡ್ ಮಾರ್ನಿಂಗ್ ಪ್ರೇಮ್. ವೆರಿ ಗುಡ್ ಮಾರ್ನಿಂಗ್. ಆಫ್ಟರ್ ಅ ಲಾಂಗ್ ಟೈಮ್. ಹೌ ಆರ್ ಯು? ಫೈನ್. ಮತ್ತೆ ನಾ ಹೇಳಿರೋ ಬಗ್ಗೆ ಏನಾಯ್ತು? ಹಾಂ, ವೇಟ್, ಟೇಕ್ ದಿಸ್. ಇದು ಸರೇನಂತ ಈ ಲಿಕ್ವಿಡ್ನ ಅವ್ರು ಕುಡಿಯೋ ನೀರಿಗೆ ಹಾಕಿ. ಇದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿದ್ರೆ ಅವಳಿಗೆ ಡೌಟ್ ಬರೋದಿಲ್ಲ ಅಲ್ವಾ? ನರ್ವ್ ಡ್ಯಾಮೇಜ್ ಆಗಿ ಸತ್ತೋಗಿದ್ದಾರಂತ ರಿಪೋರ್ಟ್ ಬರುತ್ತೆ. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ನಿನಗೇನು ಸೇರಬೇಕು ಇಟ್ಸ್ ಓಕೆ, ಅದು ನಿನ್ನ ಅಕೌಂಟಿಂಗ್ ಬಂದು ಸೇರು. ಓಕೆ ಫೈನ್, ಸಿ ಯು. ಅವತ್ತು ರಾತ್ರಿ ಗುಡ್ಡೆ ಮನೆಗೆ ಬಂದ ನಾನು ಆ ಸರನ್ ಲಿಕ್ವಿಡ್ನ ಬಿಂದು ಕುಡಿಯೋ ನೀರಿಗೆ ಮಿಕ್ಸ್ ಮಾಡಿ ಅವಳನ್ನು ಸಾಯೋ ಥರ ಮಾಡಿದೆ ಸರ್. ನಂತರ ಅವಳು ಮಾಡಿರೋ ರಿಸರ್ಚ್ನಲ್ಲಿ ಟ್ರೆಷರ್ನ ಕ್ಲೂ ಸಿಗ್ಬೋದೇನೆಂದು ಹುಡುಕ್ತಿದ್ದಾಗ ಮನೆ ಒಳಗಡೆ ಯಾರೋ ಬರ್ತಿರೋ ಸದ್ದು ಕೇಳಿ ಅಲ್ಲಿಂದ ಹೊರಟು ಹೋದೆ ಸರ್. ವರ್ಷದ ಅಂತರದಲ್ಲಿ ಮತ್ತೆ ಅಲ್ಲಿಗೆ ಯಾರೋ ರಿಸರ್ಚರ್ ಬರೋ ವಿಷಯ ಗೊತ್ತಾಗಿ ನವೀನ್ಗೆ ಫೋನ್ ಮಾಡಿ ರೆಸಾರ್ಟ್ನ ಬುಕ್ ಮಾಡಿಕೊಂಡು ರಾತ್ರಿ ಗುಡ್ಡೆ ಮನೆಗೆ ಹೋದೆ ಸರ್. ಹುಡುಕ್ತಿರ್ಬೇಕಾದ್ರೆ ಅವನಿದ್ದ ಕೋಣೆಯಲ್ಲಿ ಹಾರ್ಟ್ ಪೇಷಂಟ್ಸ್ಗಳು ಯೂಸ್ ಮಾಡೋ ಟ್ಯಾಬ್ಲೆಟ್ ಸಿಕ್ತು ಸರ್. ಅಂಡರ್ಗ್ರೌಂಡ್ ಕಡೆಯಿಂದ ಸದ್ದು ಕೇಳಿ ಅವನಲ್ಲಿ ಇರೋದು ಕನ್ಫರ್ಮ್ ಮಾಡಿಕೊಂಡು ಅಲ್ಲಿಗೆ ಹೋದೆ ಸರ್. ನಾನು ಚಿಕ್ಕವನಿರಬೇಕಾದ್ರೆ ನಮ್ಮಮ್ಮ ತಾತನ ಮನೆ ಹಾಗೂ ಅಲ್ಲಿರೋ ಅಂಡರ್ಗ್ರೌಂಡ್ ಬಗ್ಗೆ ಹೇಳ್ತಾ ಇದ್ರು. ಸರಿಯಾಗಿ ಗಾಳಿ ಆಡೋದ ಕಾರಣ ಅಂಡರ್ಗ್ರೌಂಡ್ ಒಳಗೆ ಉಸಿರಾಟ ಕಷ್ಟ ಅಂತಾನು ಹೇಳ್ತಾ ಇದ್ರು. ಪ್ರವೀಣ್ನ ಸಾಯಿಸಬೇಕು ಅಂದ್ಕೊಂಡು ಬಂದ ನನಗೆ ಅವನು ಹಾರ್ಟ್ ಪೇಷಂಟ್ ಕೂಡ ಅನ್ನೋದು ಗೊತ್ತಾಗಿ ಒಳಗಡೆ ಇದ್ದ ಅವನ್ನ ಅಂಡರ್ಗ್ರೌಂಡ್ನ ಎಲ್ಲ ಡೋರ್ ಕ್ಲೋಸ್ ಮಾಡಿ ಉಸಿರುಗಟ್ಟಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋ ಟ್ರಿಕ್ಸ್ ಯೂಸ್ ಮಾಡಿದೆ ಸರ್.
ಹಾಗೆ ಅವನು ಮಾಡಿರೋ ರಿಸರ್ಚ್ನಲ್ಲಿ ಟ್ರೆಷರ್ ಬಗ್ಗೆ ಏನಾದರೂ ಕ್ಲೂ ಸಿಗ್ಬೋದು ಎಂದು ಹುಡುಕ್ತಿರ್ಬೇಕಾದ್ರೆ ಅವತ್ತು ಕೂಡ ಯಾರೋ ಬರ್ತಿರುವಾಗ ಅನಿಸಿ ನಾನು ಓಡೋದೆ. ಅದಾದ ಸ್ವಲ್ಪ ದಿನಗಳಲ್ಲಿ ನ್ಯೂಸ್ನಲ್ಲಿ ಸರ್ಕಾರ ಗುಡ್ಡೆ ಮನೆಯನ್ನು ಪ್ರವಾಸಿಗರ ತಾಣ ಮಾಡಲು ನಿರ್ಧಾರ ತಗೊಂಡಿರುವುದು ಗೊತ್ತಾಯಿತು. ಅದನ್ನು ತಡೆಯುವ ನಿರ್ಧಾರ ಮಾಡಿಕೊಂಡು ಹಾಗೆ ಗುಡ್ಡೆ ಮನೆ ಕಾಯೋ ಭೈರವನಿಗೆ ದುಡ್ಡು ಕೊಟ್ಟು ಅಲ್ಲಿಗೆ ಯಾರೇ ಬಂದರೂ ನನಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳಿದೆ. ಭೈರವನಿಂದ ಇವ್ರುಗಳು ಬರೋ ವಿಷಯ ತಿಳ್ಕೊಂಡು ಈ ಸಲ ಬೇರೆನೇ ಪ್ಲ್ಯಾನ್ ಮಾಡಿಕೊಂಡು ಸ್ಪೈ ಕ್ಯಾಮ್ನ ಫಿಕ್ಸ್ ಮಾಡಿ ಇವರಿಂದ ಟ್ರೆಷರ್ ಬಗ್ಗೆ ಏನಾದರೂ ವಿಷಯ ತಿಳ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿದೆ. ಆದರೆ ಯಾವುದು ವರ್ಕೌಟ್ ಆಗಿಲ್ಲ ಸರ್. ಅದೇ ಹೊತ್ತಿನಲ್ಲಿ ಟಿ ವಿ ನ್ಯೂಸಲ್ಲಿ ಗುಡ್ಡೆ ಮನೆಯನ್ನು ಪ್ರವಾಸಿಗರ ಮಂದಿರ ಮಾಡಲು ಹೊರಟಿದೆ ಅಂತ ಗೊತ್ತಾಗಿ ಸರ್ಕಾರಕ್ಕೆ ಪತ್ರನ ಬರೆದೆ ಸರ್. ಸರ್ಕಾರಕ್ಕೆ ಪತ್ರನ ಬರೆದು ಇವರನ್ನು ಅಲ್ಲಿಂದ ಓಡಿಸೋದಕ್ಕೆ ಪ್ರಯತ್ನ ಮಾಡಿದೆ ಸರ್. ಇಷ್ಟೇ ಸರ್ ನಡೆದಿದ್ದು, ಇಷ್ಟೇ ಸರ್. ಪಿಸಿ ಇವನ್ ಮೇಲೆ FIR ಫೈಲ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ವ್ಯವಸ್ಥೆ ಮಾಡಿ. ಕಂಗ್ರ್ಯಾಚುಲೇಷನ್ ಸೂರಜ್, ಸೋನಲ್, ಫೈನಲಿ ನೀವು ಅನ್ಕೊಂಡ ಹಾಗೆ ಈ ಕೇಸ್ಗೆ ಹೊಸ ಅಧ್ಯಾಯ ತಂದ್ಕೊಟ್ರಿ. ಥ್ಯಾಂಕ್ ಯು ಸರ್. ಈ ಕೇಸಲ್ಲಿ ನಿಮ್ಮ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಸರ್, ನಮಗೆ ಸಿಕ್ಕಿರೋ ಮಾಹಿತಿ ಹಾಗೂ ಪ್ರವೀಣ್ ಬರೆದಿರೋ ರಿಪೋರ್ಟ್ ಪ್ರಕಾರ ಉಳಿದ ಭಾಗದಲ್ಲಿ ಎಲ್ಲರೂ ರಿಸರ್ಚ್ ಮಾಡಿ ಫೇಲ್ಯೂರ್ ಆಗಿದ್ದಾರೆ. ಫೈನಲಿ ನಮ್ಗೆ ಉಳಿದಿರೋದು ಭೀಮೇಂದ್ರ ಹಾಗೂ ಆತನ ಹೆಂಡತಿ ಸಮಾಧಿ. ಸೊ ನಾವು ಇವಾಗಲೇ ಆ ಸಮಾಧಿ ಹತ್ರ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ತುಂಬಾ ಒಳ್ಳೇದು. ಹೌದು ಸರ್, ಸೋನಲ್ ಹೇಳ್ತಿರೋದು ಕರೆಕ್ಟ್. ನಾವು ಡಿಲೇ ಮಾಡಿದಷ್ಟು ಟ್ರೆಜರ್ ಕೈತಪ್ಪೋ ಸಾಧ್ಯತೆ ಹೆಚ್ಚು. ಅಲ್ಲೋಗಿ ಟ್ರೆಜರ್ ಇದೆಯಲ್ವ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಸರ್ಕಾರಕ್ಕೆ ವಿಷಯ ಮುಟ್ಸೋಣ. ಸರಿ, ಇನ್ಯಾಕೆ ತಡ, ಇಮಿಡಿಯೇಟಾಗಿ ಈಗಲೇ ಹೋಗೋಣ.
Bye. I'm in police custody. It's emergency. Our plan is failed. SI and researchers have found the treasure location. They are reaching the spot in few hours. I'm helpless. Next, you take the immediate action. Finish them before they reveal the treasure spot. My grandfather's cemetery is the target place. Quick and fast. We have no time. ಹಾಂ ಹೇಳಿ ಬಾಯ್, ಎಂಥ ವಿಷಯ? हमारा प्लान सक्सेस। तारक को पुलिस ने गिरफ्तार कर लिया है। रिसर्चर लोग खजाना का जगह पता कर लिया है। थोड़ी देर में वो एसआई और रिसर्चर लोग उस जगह के पास पहुंच जाएंगे। तुम अपने बंदे के साथ वहां जाकर उनको ख़त्म कर देना। उस जगह को पूरी तरह घेर लो। किसी भी कारण दुनिया का उस जगह का रिवील नहीं होना चाहिए। मैं कल सुबह वहाँ पहुँचूँगा। तुम्हारा नंबर पे ಲೊಕೇಶನ್ भेजूंगा। ಓಕೆ ಬಾಯ್, ನಾನು ನೋಡ್ಕೊಳ್ತೇನೆ, ನೀವು ಆರಾಮಾಗೇ ಬನ್ನಿ. ಹಲೋ ಶೆಟ್ರೆ, ಎಂಚ ಒಳ್ಳೆರು? ಬಾಯಿ ಬರೋಂದುಲೇರು. ಏನ ಬಾಯಿ ಬರೋಂದುಲೇರ? ದಾದ ವಿಷಯ ತಾರಕ್ ಅರೆಸ್ಟ್ ಆತೆ. ಆ ಬಂಡ ಉಪ್ಪನ ಜಾಗೇನು ರಿಸರ್ಚರ್ ಪತ್ತೆ ಮಲ್ದೇರು. ಕೆಲವೇ ಪೊರ್ತುಡು ಆ ಜಾಗಗ SI ಬುಕ್ಕ ರಿಸರ್ಚರ್ ರೀಚ್ ಆಪೇರು. ನಮ್ಮ ಜವನರಲ್ಲೇ ತಪ್ಪೋತು ಅಗ್ಗಲ್ನ ಕತೆ ಮುಗಿಪುಲ. ಯಾನು ಅಡೆ ಬರೋಂದುಲೆ. ಬಾಯಿ ಕೂಡ ಹುಲ್ಯಾವರ ದುಂಬು ಬರ್ಪೇರು. ಓವೇ ಕಾರಣಗಲ ಆ ಜಾಗೆಡ್ದು ಒಂಜಿ ಪಿಜುನು ಕೂಡ ಪಿದೈ ಪೋಯರ ಬಲ್ಲಿ. ಬಾಯಿ ಬರ್ಪ್ನೆಗು ದುಂಬು ಆ ಜಾಗೆ ನಮ್ಮ ಕಂಟ್ರೋಲ್ ಕೊಡು. ಲೊಕೇಶನ್ ಕಡಪುಡ್ದೆ ಗೊತ್ತಾಂಡಾತ? ಕೆಲಸ ಮುಗಿಂಡ ಪಂದಿಯಲ್ಲಿ ಈರು ಬೇಗ ಬಲಿ.